ಎಲ್ರಿಗೂ ನಮಸ್ಕಾರ. 2019-20 ಶೈಕ್ಷಣಿಕ ಸಾಲಿನ MPhil ಮತ್ತು PhD ಕೋರ್ಸ್ ವರ್ಕ್ನ ಎಲ್ಲ ವಿದ್ಯಾರ್ಥಿನಿಯರಿಗೂ ಸ್ವಾಗತ. ಕೋವಿಡ್-19 ಸಮಸ್ಯೆಯಿಂದಾಗಿ ಫಿಸಿಕಲ್ ಎನ್ವಿರಾನ್ಮೆಂಟ್ನಲ್ಲಿ ನಾವು ಕಲಿಬೇಕಾದಂತಹ ಈ ಕೋರ್ಸ್ ವರ್ಕನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಮುಗಿಸ್ತಕ್ಕಂಥ ಒಂದು ಸಂದರ್ಭ ನಮಗೆಲ್ಲರಿಗೂ ಒದಗಿ ಬಂದಿದೆ. ತಾವೆಲ್ಲರೂ ದೂರದಿಂದ ನನ್ನನ್ನು ನೋಡ್ತಾ ನಾನು ಹೇಳುವ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಇಲ್ಲದೇ ಇದ್ದರೆ ಒಂದು ಕ್ಲಾಸ್ ರೂಮ್ ಮಧ್ಯೆ ಕೂತ್ಕೊಂಡು ಈ ವಿಷಯವನ್ನು ನಾವು ಚರ್ಚೆ ಮಾಡಬಹುದಾಗಿತ್ತು. ಆದರೆ ಪರಿಸ್ಥಿತಿ ನಮ್ಮ ಕೈಯಲ್ಲಿಲ್ಲ. ಹೀಗಾಗಿ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮೊರೆ ಹೋಗಿದ್ದೇವೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಯೂನಿಟ್ 2 RPE ಅಂತಕ್ಕಂಥ ಪೇಪರ್ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ. ಈ ಪೇಪರ್ನೊಳಗೆ ಡಿಸ್ಕಸ್ ಮಾಡಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ರಿಸರ್ಚ್ ಪಬ್ಲಿಕೇಷನ್ಸ್ ಮತ್ತು ಎಥಿಕ್ಸ್ ಬಗ್ಗೆ ಗೊತ್ತಿರಬೇಕು. ರಿಸರ್ಚ್ ಪಬ್ಲಿಕೇಷನ್ಸ್ ಮತ್ತು ಎಥಿಕ್ಸ್, ಪಬ್ಲಿಷಿಂಗ್ ಮತ್ತು ಎಥಿಕ್ಸ್ ಬಗ್ಗೆ ಜ್ಞಾನ ಇರಬೇಕು. ಈ ರಿಸರ್ಚನ್ನು ಯಾವ ರೀತಿ ಮಾಡಬೇಕು, ಅಲ್ಲಿ ಅನುಸರಿಸ್ತಕ್ಕಂಥ ನಿಯಮಗಳೇನು, ಎಥಿಕಲ್ ಗ್ರೌಂಡ್ಸ್ಗಳೇನು, ಸೈಂಟಿಫಿಕ್ ಕಾಂಡಕ್ಟ್ಸ್ಗಳೇನು, ಇವೆಲ್ಲವುಗಳ ಬಗ್ಗೆ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬೋಧನೆಯನ್ನು ಇದರಲ್ಲಿ ಹಾಕ್ಕೊಂಡಿದ್ದಾವೆ. ಮತ್ತು ನಾನು ಈ ಎಥಿಕ್ಸ್ ಇನ್ ಸೈನ್ಸ್ ರಿಸರ್ಚ್ ಹಾಗೂ ಸೈಂಟಿಫಿಕ್ ಕಂಡಕ್ಟ್ ಬಗ್ಗೆ 2 ಗಂಟೆಗಳ ಕಾಲ ತಮಗೆ ಪಾಠ ಮಾಡ್ತೇನೆ. ಏನಿದು ಹೀಗಂದರೆ, ಎಥಿಕ್ಸ್ ಇನ್ ರಿಸರ್ಚ್ ಅನ್ನೋದು ನಮಗೇನು ಹೊಸ ಪದ ಅಲ್ಲ. ಇಟ್ ಈಸ್ ನಾಟ್ ಅ ವೆರಿ ನ್ಯೂ ಟರ್ಮ್. ರೆಫರೆನ್ಸಸ್ ಆರ್ ಫೌಂಡ್ ಇನ್ ಎಪಿಕ್ಸ್. ನಮ್ಮ ಹಳೆಯ ಮಹಾಭಾರತ, ರಾಮಾಯಣ, ಇಫ್ ಯು ಸಿ those documents, if you see those epics, you find several references to this. All 4 Vedas particularly, 4 ವೇದಗಳಲ್ಲೂ ಕೂಡ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಅಥರ್ವ ವೇದದಲ್ಲಿ ಮೆಡಿಕಲ್ ಸೈನ್ಸಸ್ ಬಗ್ಗೆ ತುಂಬ ವಿವರವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಅಥರ್ವ ವೇದದಲ್ಲಿ ಒಂದು ಚಾಪ್ಟರ್ ಬರುತ್ತದೆ ಆಯುರ್ವೇದ ಅಂತ. ತುಂಬ ದೀರ್ಘವಾಗಿ ಈ ಮೆಡಿಕಲ್ ಸೈನ್ಸಸ್ಗಳ ಬಗ್ಗೆ, ಹೆಲ್ತ್ ಸೈನ್ಸಸ್ಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಬಂದಿದೆ. ಅಲ್ಲಿ ಸೈನ್ಸದ ವಿವರಣೆ ಸಾಕಷ್ಟು ನಮಗೆ ಸಿಗ್ತದೆ. ರಾಮಾಯಣದಲ್ಲೂ ಕೂಡ ಒಂದು ಎಕ್ಸಾಂಪಲ್ ಬರ್ತದೆ. ಲಾರ್ಡ್ ಆಂಜನೇಯ ರಿಪ್ಲೇಸಸ್ ಮೌಂಟೇನ್ ಸಂಜೀವಿನಿ ಆಫ್ಟರ್ ಇಟ್ ಈಸ್ ಯೂಸ್ಡ್. ಆಲ್ ಆಫ್ ಯು ಮೈಟ್ ಬಿ ನೋಯಿಂಗ್ ದಟ್ ಲಕ್ಷ್ಮಣ ಫೆಲ್ ಅನ್ಕಾನ್ಷಿಯಸ್ ವೆನ್ ಇಂದ್ರಜಿತ್ ಶಾಟ್ ಆನ್ ಆರೋ ಅಟ್ ಹಿಮ್. ಆವಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸಂಜೀವಿನಿ ಔಷಧ ಬೇಕು ಅಂತ. ಹನುಮಂತ ಆಂಜನೇಯ ಪರ್ವತಕ್ಕೆ ಹೋಗ್ತಾನೆ. ಆಂಜನೇಯ ಪರ್ವತದಿಂದ ಹಿ ವಿಲ್ ಬ್ರಿಂಗ್ ದ ಮೌಂಟೇನ್ ಇಟ್ ಸೆಲ್ಫ್, ನಾಟ್ ನೋಯಿಂಗ್ ವಿಚ್ ಇಸ್ ದಿ ಪ್ಲ್ಯಾಂಟ್. ಒನ್ಸ್ ದಟ್ ಈಸ್ ಯೂಸ್ಡ್, ಆಂಜನೇಯ ವಾಟ್ ಹಿ ವಿಲ್ ಡೂ ಈಸ್ ಹಿ ವಿಲ್ ರಿಪ್ಲೇಸಸ್ ಇಟ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಇಲ್ಲಿ ಎಥಿಕ್ಸ್ ಇದೆ. ಆಫ್ಟರ್ ಇಟ್ ಈಸ್ ಯೂಸ್ಡ್, ಇಟ್ ನೀಡ್ಸ್ ಟು ಬಿ ರಿಪ್ಲೇಸ್ಡ್ ಫಾರ್ ಫರ್ದರ್ ಯೂಸ್. ಮುಂದಿನ ಜನಾಂಗಕ್ಕೆ, ಮುಂದಿನವ್ರಿಗೆ ಇಂಥ ಅನುಕೂಲಕ್ಕೆ ತಕ್ಕಂಥ ಬೇಕಾಗ್ತಕ್ಕಂಥ ಒಂದು ಸಂದರ್ಭಕ್ಕೆ ಇದು ಬೇಕಾಗಬಹುದು. ಇದು ಇಲ್ಲೇ ಇಟ್ಟರೆ ಇನ್ಯಾರಿಗೋ ಬೇಕಾಗೋದನ್ನು ತಪ್ಪಿಸ್ದಂಗೆ ಆಗ್ತದೆ. ದರ್ ಈಸ್ ಅನ್ ಎಥಿಕ್ಸ್. ಆಂಜನೇಯ ಪಾಲಿಸಿದ ನೀತಿ ಏನಿದೆ ಅದು ಸೈನ್ಸ್ ಎಥಿಕ್ಸ್. ಮಹಾಭಾರತದಲ್ಲೂ ಕೂಡ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಮಿಲಿಟ್ರಿ ಸೈನ್ಸ್, ಯುದ್ಧ ಆಗ್ತದೆ. ಯುದ್ಧದಲ್ಲಿ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಹಿ ಯೂಸಸ್ ಬ್ರಹ್ಮಾಸ್ತ್ರ, ದ ಅಲ್ಟಿಮೇಟ್ ವೆಪನ್. ಎಲ್ಲಿಂದ ಬಂತು ಹಂಗಂದರೆ ಸೈನ್ಸ್ ಎಥಿಕ್ಸ್ ಪ್ರಶ್ನೆ ಇಲ್ಲಿ? ಕ್ವೆಶ್ಚನ್ ಆಫ್ ಎಥಿಕಲ್ನೆಸ್ ಕೇಮ್ ಹಿಯರ್ ಇನ್ ದ ವೇ he was not supposed to use ಬ್ರಹ್ಮಾಸ್ತ್ರ because he wasn't knowing how to end it. ಅದನ್ನು ಹೆಂಗೆ ಮುಗಿಸ್ಬೇಕು ಅಂತ ಗೊತ್ತಿರಲಿಲ್ಲ ಅವನಿಗೆ. ಬ್ರಹ್ಮಾಸ್ತ್ರವನ್ನು ಹೆಂಗೆ ಅದನ್ನು ಮುಗಿಸ್ಬೇಕು, ಎಂಡ್ ಮಾಡಬೇಕು, ಸೈಕಲ್ ಎಂಡ್ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಹಿ ಓನ್ಲಿ ಸ್ಟಾರ್ಟೆಡ್ ದ ಸೈಕಲ್, ಹಿ ಕುಡಂಟ್ ಎಂಡ್ ಇಟ್. ಅಲ್ಟಿಮೇಟ್ಲಿ ಅರ್ಜುನ ಎಂಡ್ಸ್ ಇಟ್. ಹಿ ವಯೋಲೇಟ್ಸ್ ದಿ ನಾರ್ಮ್ಸ್ ಆಫ್ ದಿ ಮಿಲಿಟರಿ ಸೈನ್ಸ್. ಹಿ ವಯೋಲೇಟ್ಸ್ ದಿ ನಾರ್ಮ್ಸ್ ಆಫ್ ಮಿಲಿಟರಿ ಸೈನ್ಸ್. ಅಲ್ಲಿ ನಮ್ಮ ಮಿಲಿಟರಿ ಸೈನ್ಸ್ನ ಒಂದು ರೀತಿ ರಿವಾಜುಗಳನ್ನು ಅಲ್ಲಿ ಉಲ್ಲಂಘಿಸಿದಂತಾಗ್ತದೆ. ಹಾಗೆಯೇ ನಮ್ಮ ಮುಂದಿನ ಪೀರಿಯಡ್ನಲ್ಲಿ ನೋಡಿದಾಗ, ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ನೋಡಿದಾಗ ಚರಕ ಸಂಹಿತ ಅಂತಕ್ಕಂಥದ್ದು ಒಂದು ಪುಸ್ತಕ ನಮಗೆ ಸಿಗ್ತದೆ. ಚರಕ ಸಂಹಿತ, ಇಟ್ ಈಸ್ ಅವೈಲೇಬಲ್ ಇನ್ ಅದರಲ್ಲೂ ಪರ್ಟಿಕ್ಯುಲರ್ಲಿ ಬುಕ್ ನಂಬರ್ 3 ಡೀಲ್ಸ್ ವಿತ್
ವಿಮಾನ ಸ್ಥಾನ ಅಂತ ಎಂಟೈರ್ ಸೈನ್ಸ್ ಬಗ್ಗೆ, ಮೆಡಿಕಲ್ ಸೈನ್ಸ್ ಬಗ್ಗೆ ಅಲ್ಲಿ ಡಿಸ್ಕಷನ್ ಮಾಡಿದೆ, ಚರಕ ಸಂಹಿತ. ಸೊ ದ್ಯಾಟ್ ಈಸ್ ಅನ್ ಅರ್ಲಿ ರೆಫರೆನ್ಸ್ ದಟ್ ಐ ಕ್ಯಾನ್ ಗಿವ್ ಇಟ್ ಯು ವೇರ್ ಎಥಿಕ್ಸ್ ಈಸ್ ಡೆಲ್ಟ್ ಕ್ಲಿಯರ್ಲಿ. ಸುಶ್ರುತ ಸಂಹಿತ ಅಂತ, ಸುಶ್ರುತ ಇನ್ನೊಬ್ಬನು ಫೇಮಸ್ ಹೆಲ್ತ್ ಸೈಂಟಿಸ್ಟ್ ಆ ಪೀರಿಯಡಲ್ಲಿ. ಸೂತ್ರಸ್ಥಾನ ಅಂತಕ್ಕಂಥ ಒಂದು ಪುಸ್ತಕದ ಮೊದಲನೇ ಅಧ್ಯಾಯ ಕಂಪ್ಲೀಟ್ ಆಗಿ ಸೈನ್ಸ್ ರಿಸರ್ಚ್ ಮತ್ತು ಮೆಡಿಕಲ್ ಸೈನ್ಸಸ್ಗೆ ಮೀಸಲಾಗಿದೆ. ಅಂದರೆ ಇದು ಇವತ್ತು ನಿನ್ನೆ ನಾವು ಪ್ರಾರಂಭ ಮಾಡಿದ್ದಲ್ಲ, ಸಹಸ್ರಾರು ವರ್ಷಗಳ ಹಿಂದೆಯೇ ಇಂಥದ್ದೊಂದು ನೀತಿ ನಿಯಮಗಳನ್ನು ನಾವು ವೈಜ್ಞಾನಿಕ ಯುಗದಲ್ಲಿ ಪ್ರಾರಂಭ ಮಾಡ್ಕೊಂಡು ಬಂದಿದ್ವಿ. ಹಾಗೆಯೇ ಯುರೋಪನ್ನು ನೋಡಿದಾಗ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್, ದೇ ಹ್ಯಾವ್ ಪ್ರಪೋಸ್ಡ್ ಡಿಫರೆಂಟ್ ವ್ಯಾಲ್ಯೂ ಸಿಸ್ಟಮ್ಸ್ in conducting investigations. They have demonstrated, particularly this trio, Socrates, Plato, Aristotle, they have demonstrated different value systems in conducting investigations in empirical philosophy. ಎಂಪಿರಿಕಲ್ ಫಿಲಾಸಫಿಯಲ್ಲಿ ಸಂಶೋಧನೆಯನ್ನು ಮಾಡಬೇಕಾದಾಗ ಯಾವ ರೀತಿಯ ಮೌಲ್ಯಾಧಾರಿತ ವ್ಯವಸ್ಥೆಯನ್ನು ಹೊಂದಿರಬೇಕು ಅನ್ನೋದನ್ನು ಈ 3 ಜನ ತೋರಿಸಿಕೊಟ್ಟಿದ್ದಾರೆ ಮತ್ತು ಅವು ನಮಗೆ ಎಕ್ಸಾಂಪಲ್ಸ್ ಆಗಿ ಕೂಡ ನಮಗೆ ಪರಿಗಣಿಸ್ತವೆ. ಹಾಗೆ ನಂತರ ಮುಂದೆ ಬಂದರೆ ಚಾರ್ಲ್ಸ್ ಬೇಕನ್, ಆಂಪಿಯರ್ಸ್, ಕುನ್, ಸ್ಪೆನ್ಸರ್ಸ್, ಕೋಮ್ಟ್, they were all great philosophers of those earlier days. They all have demonstrated conducting the investigations and coming to certain conclusions. ಕೆಲವೊಂದು ನಿರ್ಣಯಗಳಿಗೆ ಬರಬೇಕಾದ್ರೆ, ತೀರ್ಮಾನಗಳಿಗೆ ಬರಬೇಕಾದ್ರೆ, ಕೆಲವೊಂದು ಫಲಿತಾಂಶಗಳನ್ನು ಹುಡುಕಬೇಕಾದ್ರೆ ಯಾವ ರೀತಿಯ ಸಂಶೋಧನೆಯನ್ನು ಮಾಡಬೇಕು ಮತ್ತು ಆ ಸಂಶೋಧನೆ ಯಾವ ರೀತಿ ನೀತಿಯುತವಾಗಿರಬೇಕು ಅನ್ನೋದನ್ನು ಎಲ್ಲ ಫಿಲಾಸಫರ್ಸು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇನ್ನು ಮುಂದುವರಿತಾ ಬಂದಂಗೆ ಲಾರ್ಡ್ ಬಸವಣ್ಣನವರು ಒಂದು ಸೂತ್ರವನ್ನೇ ನಮಗೆ ಕೊಟ್ಟಿದ್ದಾರೆ, ಕಾಯಕವೇ ಕೈಲಾಸ ಅಂತ. there is a philosophy involved in it. ಕೈಲಾಸ ಈಸ್ ದ ಅಲ್ಟಿಮೇಟ್ ಟ್ರುತ್ ದ್ಯಾಟ್ ವಿ ವಾಂಟ್ ಟು ಹ್ಯಾವ್. ಕಾಯಕ, ಕೆಲಸ ಮಾಡೋದೇ ನೀನು ಕೈಲಾಸ. ಅದರಲ್ಲಿ ನೀನು ತಪ್ಪು ಮಾಡಿದೆ ನಿನಗೆ ಕೈಲಾಸ ಸಿಗೋದಿಲ್ಲ, ಅಲ್ಟಿಮೇಟ್ ಫಲ ನಿನಗೆ ಸಿಕ್ಕಲ್ಲ. ಕಾಯಕವೇ ಕೈಲಾಸ. ವರ್ಕ್ ಈಸ್ ವರ್ಷಿಪ್. ನೋಡಿ, ಇಟ್ ಈಸ್ ದಿ ಫಿಲಾಸಫಿ, ಇಟ್ ಈಸ್ ದಿ ಎಥಿಕ್ಸ್ ಆಫ್ ಎನಿ ಇನ್ವೆಸ್ಟಿಗೇಷನ್ ಆರ್ ಎನಿ ರಿಸರ್ಚ್. ವರ್ಕ್ ಈಸ್ ವರ್ಷಿಪ್. ಯು ಡೂ ಇಟ್ ಆಸ್ ಅ ವರ್ಷಿಪ್. ವರ್ಷಿಪ್ ಮಾಡಬೇಕಾದಾಗ ನಾವು ಎಷ್ಟು ನಿಯಮಗಳನ್ನು, ನೀತಿಗಳನ್ನು ಫಾಲೋ ಮಾಡ್ತೀವಲ್ಲ, ಅದೇ ರೀತಿ ಒಂದು ಇನ್ವೆಸ್ಟಿಗೇಷನನ್ನು ಮಾಡಬೇಕಾದಾಗ, ಒಂದು ಸೈಂಟಿಫಿಕ್ ರಿಸರ್ಚನ್ನು ನಾವು ತಗೊಂಡಾಗ ಅದನ್ನು ಕೂಡ ನಾವು ವರ್ಕ್ ಈಸ್ ವರ್ಷಿಪ್ ಅನ್ನುವ ರೀತಿಯಲ್ಲಿ ಪರಿಗಣಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ನಂತರದ ಯುಗ ರಿನೈಸನ್ಸ್ ಯುಗ, ಪೀರಿಯಡ್ ಆಫ್ ರಿನೈಸನ್ಸ್. ಈ ರಿನೈಸನ್ಸ್ ಯುಗದಲ್ಲಿ ಸಾಕಷ್ಟು ಸೈಂಟಿಫಿಕ್ ಡಿಸ್ಕವರೀಸ್ಗಳಾಗಿದ್ದಾವೆ. ಯಾಕಂದರೆ ಅದೊಂದು ಏನು ಹೇಳ್ತೀರಿ ನಾವು, ಅಲ್ಲಿನೇ ಸಾಕಷ್ಟು ಈ ವಾಟ್, ವೇರ್, ವೈ, ಹೌ, ವೆನ್, ಹೂ ಅನ್ನುವ ಪ್ರಶ್ನೆಗಳಿಗೆ ಅವಕಾಶ ಸಿಕ್ಕಿದ್ದು ಮತ್ತು ಅವುಗಳನ್ನು ಉಪಯೋಗಿಸಿಕೊಂಡು ಹಲವಾರು ಆವಿಷ್ಕಾರಗಳಾದವು ರಿನೈಸನ್ಸ್ ಯುಗದಲ್ಲಿ. ಜಾಸ್ತಿ ಇಲ್ಲಿ ಮಹತ್ವವನ್ನು ಕೊಟ್ಟಿದ್ದು ವ್ಯಾಲ್ಯೂಸ್ಗೆ, ಮೌಲ್ಯಗಳಿಗೆ. ಇಲ್ಲಿ ಕೊಟ್ಟಂತಹ ಈ ಪೀರಿಯಡಲ್ಲಿ ಕೊಟ್ಟಂತಹ ವ್ಯಾಲ್ಯೂ ಇನ್ನೆಲ್ಲೂ ನಮಗೆ ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಸಾಕಷ್ಟು ಜನ ಇಲ್ಲಿ ಸೈಂಟಿಸ್ಟ್ಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವರ್ಕ್ ಮಾಡಿದ್ದಾರೆ. ಫಿಲಿಪ್ಪೋ ಬ್ರುನೆಶೆಲಿ, ಗ್ಯಾಲಿಲಿಯೋ, ಡೆಸ್ಕರೇಟ್ಸ್, ಕೊಪರ್ನಿಕಸ್, ಇವರು ಕೇವಲ ಎಕ್ಸಾಂಪಲ್ಸ್. ಇನ್ನೂ ಸಾಕಷ್ಟು ಹಲವಾರು ಜನ ಯುರೋಪ್ನಲ್ಲಿ ಖಗೋಳಶಾಸ್ತ್ರದ ಮೇಲೆ, ಗಣಿತಶಾಸ್ತ್ರದ ಮೇಲೆ, ಸಂಖ್ಯಾಶಾಸ್ತ್ರದ ಮೇಲೆ, ಫಿಸಿಕ್ಸ್, ರಸಾಯನಶಾಸ್ತ್ರದ ಮೇಲೆ, ಭೌತಶಾಸ್ತ್ರದ ಮೇಲೆ, ಸಸ್ಯಶಾಸ್ತ್ರಗಳ ಮೇಲೆ ಸಾಕಷ್ಟು ಅಧ್ಯಯನಗಳನ್ನು ಮಾಡಿ, ಸಾಕಷ್ಟು ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿ ಹಲವಾರು ಆವಿಷ್ಕಾರಗಳನ್ನು, ಹೊಸ ನೂತನ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಈ ರಿನೈಸನ್ಸ್ ಪೀರಿಯಡ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುರೋಪ್ನಲ್ಲಿ ಯೂನಿವರ್ಸಿಟೀಸ್ ಅನ್ನೋಗಳು ಹುಟ್ಕೊಂಡ್ರು. ವಿಶ್ವವಿದ್ಯಾಲಯ, ಯೂನಿವರ್ಸಿಟ್ಯಾಟ್ ಸೆಂಟ್ರಲ್ ಯುರೋಪ್ನಲ್ಲಿ ಯೂನಿವರ್ಸಿಟ್ಯಾಟ್ಗಳು ಹುಟ್ಕೊಂಡು, ವೇರ್ ಸ್ಕಾಲರ್ಲಿ ಲರ್ನಿಂಗ್ ಬಿಕೇಮ್ ಮೋರ್ ಪ್ರಾಮಿನೆಂಟ್. ಸ್ಕೊಲಾಸ್ಟಿಕ್ ಲರ್ನಿಂಗ್ ಅಂತ ಕರೀಬಹುದು. ಅಲ್ಲಿ ಸಬ್ಜೆಕ್ಟ್ಸ್ಗಳನ್ನು ಬೇರೆ ಬೇರೆ ರೀತಿಯಾಗಿ ಡಿವೈಡ್ ಮಾಡಿದ್ರು. ತನ್ನದೇ ಆದಂಥ ನೀತಿ ನಿಯಮಗಳನ್ನು ಹೊಂದಿದಂಥ ಅದೊಂದು ಯೂನಿವರ್ಸಿಟಿ ಇತ್ತು. ಆ ಯೂನಿವರ್ಸಿಟ್ಯಾಟ್ಗೆ ನಮ್ಮ ಇಂಗ್ಲೀಷ್ ಇಕ್ವಿವಾಲೆಂಟ್ ಪದ ಯೂನಿವರ್ಸಿಟಿ. ಕನ್ನಡದಲ್ಲಿ ನಾವು ಅದನ್ನು ವಿಶ್ವವಿದ್ಯಾಲಯ, ವಿಶ್ವವಿದ್ಯಾನಿಲಯ ಅಂತ ಬಳಸ್ತೇವೆ. ನಂತರ
ಯುರೋಪ್ ಈ ಯೂನಿವರ್ಸಿಟೀಸ್ಗಳಲ್ಲಿ ಅದು ಹುಟ್ಕೊಂಡ ನಂತರ ಎಥಿಕ್ಸನ್ನು ಒಂದು ಕೋರ್ಸ್ ಆಗಿ ಒಂದು ಪೇಪರ್ ಆಗಿ ಕಲಿಸಲಿಕ್ಕೆ ಪ್ರಾರಂಭಿಸಿದರು. ಹಂತ ಹಂತವಾಗಿ ಎಥಿಕ್ಸ್ಗಳು ಮನುಷ್ಯನ ಬದುಕನ್ನು ಆಕ್ರಮಿಸ್ಕೊಳ್ತಾ ಬಂದು ಕೊನೆಗೆ ಯುರೋಪ್ನ ಈ ಯೂನಿವರ್ಸಿಟಿ ಆರ್ಟ್ಗಳಲ್ಲಿ ಎಥಿಕ್ಸ್ ಒಂದು ಪೇಪರ್ ಆಗಿ ಒಂದು ಕೋರ್ಸ್ ಆಗಿ ಪರಿಗಣಿಸಲ್ಪಡ್ತು. ಅಂದರೆ ಅದರ ವ್ಯಾಲ್ಯೂ ಅದನ್ನು ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡು ಬಂದು ಅಂತ ಅನ್ನೋದನ್ನು ನಿಮ್ಮ ಎದುರಿಗೆ ಇಡಲಿಕ್ಕೆ ನಾನು ಬಯಸ್ತೇನೆ. ನಂತರದ ಪ್ರಮುಖ ಘಟ್ಟ ಅಂತಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಔದ್ಯೋಗಿಕ ಕ್ರಾಂತಿ ಏನು ನಮ್ಮ ಜಗತ್ತಲ್ಲಿ ಜರುಗಿತು. 2 ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ಗಳಾದವು. ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1760ರಿಂದ 1820 ಅಥವಾ 1840, ಕೆಲವರು 1820ಕ್ಕೆ ಸ್ಟಾಪ್ ಮಾಡ್ತಾರೆ, ಇನ್ನು ಕೆಲವರು ಅದನ್ನು 1840ರವರೆಗೂ ಹೇಳ್ಕೊಂಡು ಹೋಗ್ತಾರೆ. 20ರಿಂದ 40ರವರೆಗೆ ಕೆಲವರು ವರ್ಕ್ ಆಗಿಲ್ಲ, ಸಿಗ್ನಿಫಿಕೆಂಟ್ ವರ್ಕ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಕೆಲವರು ದೆ ಬಿಲೀವ್ ದಟ್ ದಿಸ್ ಪೀರಿಯಡ್ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಬಿಟ್ವೀನ್ 1760 to 1840 ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಔದ್ಯೋಗಿಕ ಕ್ರಾಂತಿಗಳಲ್ಲಿ ಮಹತ್ತರ ಬದಲಾವಣೆ ಆಯಿತು. ಇಲ್ಲಿಯವರೆಗೆ ಪ್ಯೂರ್ ರಿಸರ್ಚ್ ಇದ್ದಿದ್ದು ನಾವೀಗ ಅಪ್ಲೈಡ್ ರಿಸರ್ಚ್ ಇಂಡಸ್ಟ್ರಿಗೆ ಅದನ್ನು ಅಪ್ಲಿಕೇಶನ್ಸನ್ನು ಶುರು ಮಾಡಿದ್ವಿ. ಟ್ರಾನ್ಸಿಷನ್ ಟು ನ್ಯೂ ಮೆಕ್ಯಾನಿಕಲ್ ಪ್ರಾಸೆಸಿಂಗ್ ಇನ್ ಯುರೋಪ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಪ್ರಾರಂಭಗೊಂಡವು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ಗಳು ಪ್ರಾರಂಭಗೊಂಡವು, ಲೆದರ್ ಇಂಡಸ್ಟ್ರೀಸ್ಗಳು ಪ್ರಾರಂಭಗೊಂಡವು. ಟ್ರಾನ್ಸಿಷನ್ ಟು ನ್ಯೂ ಮೆಕ್ಯಾನಿಕಲ್ ಪ್ರಾಸೆಸಿಂಗ್ ಇನ್ ಯುರೋಪ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ದಿಸ್ ವಾಸ್ ದಿ ಪೀರಿಯಡ್. ಅಂದರೆ ನೋಡಿ ಎಷ್ಟು 200 ವರ್ಷಕ್ಕೂ ಹೆಚ್ಚು, 250 ವರ್ಷಕ್ಕೂ ಹೆಚ್ಚಿನ ಹಿಂದಿನ ಒಂದು ಇಂಡಸ್ಟ್ರಿಯಲ್ ಔದ್ಯೋಗಿಕ ಕ್ರಾಂತಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಏನು ಬದಲಾವಣೆ ಆಯಿತು ಅಂತಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ, ನಂತರ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಇಲ್ಲಿ ಈ ಪೀರಿಯಡಲ್ಲಿನೇ ಹಿಸ್ಟರಿ ಆಫ್ ಸೈನ್ಸ್ ರಿಸರ್ಚ್ ಅಮೂಲಾಗ್ರವಾಗಿ ಬದಲಾವಣೆಗೊಂಡು. ಹಿಸ್ಟರಿ ಆಫ್ ಸೈನ್ಸ್ ರಿಸರ್ಚ್ ಬಿಕೇಮ್ ಮೋರ್ ಪ್ರಾಮಿನೆಂಟ್. ಜನ ವಿಚಾರ ಮಾಡಲಿಕ್ಕತ್ತರು ಸೈನ್ಸ್ ರಿಸರ್ಚನ್ನು ಹೇಗೆ ಮಾಡಬೇಕು, ವೈಜ್ಞಾನಿಕ ಸಂಶೋಧನೆಯನ್ನು ಹೇಗೆ ಮಾಡಬೇಕು, ವಿಜ್ಞಾನದ ಸಂಶೋಧನೆಯನ್ನು ಹೇಗೆ ಮಾಡಬೇಕು, ಅದರ ಇತಿಹಾಸ ಏನು ಅನ್ನೋದರ ಕುರಿತಂತೆ ಬಹಳ ದೀರ್ಘವಾದಂತಹ ವಿಶ್ಲೇಷಣಾತ್ಮಕ ಚರ್ಚೆಗಳು ನಡೆದವು. ಇನ್ನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1850ರಿಂದ 19ನೇ ಸೆಂಚುರಿಯ ಕೊನೆಯ ಭಾಗದವರೆಗೆ ನಡೀತು. ಇಲ್ಲಿ ನೋಡಿ, ಕೆಮಿಕಲ್ ಇಂಜಿನಿಯರಿಂಗ್, ಪೆಟ್ರೋಲಿಯಂ, ಆಟೋಮೇಟಿವ್ ಇಂಡಸ್ಟ್ರಿ, ಎಲೆಕ್ಟ್ರಿಸಿಟಿ, ಇದಕ್ಕೆ ಮಹತ್ತರವಾದಂಥ ಒತ್ತನ್ನು ಕೊಡಲಾಯಿತು. ಕೆಮಿಕಲ್ಸ್ಗಳು ಮೊಟ್ಟ ಮೊದಲ ಬಾರಿಗೆ ಅಸ್ತಿತ್ವಕ್ಕೆ ಬಂದು ಪೆಟ್ರೋಲಿಯಮನ್ನು ಸಂಶೋಧನೆ ಮಾಡಿದರು. ಆಟೋಮೇಟಿವ್ ಇಂಡಸ್ಟ್ರಿ, ಕಾರ್, ಬಸ್, ಜೀಪ್, 2 ವೀಲರ್ 4 ವೀಲರ್ ವಿಮಾನಗಳು, ಅವುಗಳನ್ನು ಡಿಸೈನ್ ಮಾಡ್ತಕ್ಕಂಥದ್ದು, ಇವೆಲ್ಲವುಗಳು ಆಟೋಮೇಟಿವ್ ಇಂಡಸ್ಟ್ರಿ ತುಂಬ ಪ್ರಾಮುಖ್ಯತೆಯನ್ನು ಪಡೀತು. ಎಲೆಕ್ಟ್ರಿಸಿಟಿ ವಾಸ್ ದ ಮೇಜರ್ ಥಿಂಗ್. ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ, ಅದು ಕೂಡ ಈ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನದ ಪರಿಣಾಮ. ಈ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಏನಾಯಿತು ಅಂತಂದರೆ ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್, ಜ್ಞಾನದ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ವರ್ಗಾವಣೆ ಒಬ್ಬರಿಂದ ಮತ್ತೊಬ್ಬರಿಗೆ. ಐ ಆಮ್ ಟ್ರಾನ್ಸ್ಫರಿಂಗ್ ಮೈ ನಾಲೆಡ್ಜ್ ಟು ಯು. ದಟ್ ಮೀನ್ಸ್ ಐ ಟೆಲ್ ಯು ಹೌ ಟು ಕಂಡಕ್ಟ್ ಇನ್ವೆಸ್ಟಿಗೇಷನ್ಸ್, ಹೌ ಟು ಡೂ ಇಟ್. ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್ಗೆ, ಜ್ಞಾನದ ವರ್ಗಾವಣೆಗೆ ಮಹತ್ತರವಾದಂತಹ ಒಂದು ಪಾತ್ರವನ್ನು ಇಲ್ಲಿ ನೀಡಲಾಯಿತು. ಇದೇ ಪೀರಿಯಡಲ್ಲಿ ಸೈಂಟಿಫಿಕ್ ಪಬ್ಲಿಕೇಶನ್ಸ್ಗಳು ಮೊಟ್ಟ ಮೊದಲ ಬಾರಿಗೆ ಹುಟ್ಕೊಂಡವು. ಜರ್ನಲ್ಸ್, ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್ ಮೊಟ್ಟ ಮೊದಲ ಬಾರಿಗೆ ಈ ಪೀರಿಯಡಲ್ಲಿ 1850ರಿಂದ 1899ರ ಅವಧಿನಲ್ಲಿ, ಒಂದು 40-50 ವರ್ಷಗಳ ಅವಧಿನಲ್ಲಿ ಸೈಂಟಿಫಿಕ್ ಪಬ್ಲಿಕೇಶನ್ಸ್ಗಳು ಬಂದವು, ಪೇಟೆಂಟ್ಸ್ಗಳು ಬಂದವು, ಕಾನ್ಕ್ಲೇವ್ಸ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು, ಕಾನ್ಫರೆನ್ಸಸ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು, ಅಸೋಸಿಯೇಷನ್ಸ್ಗಳು, ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್ಗಳು ಹುಟ್ಕೊಂಡವು, ಸೊಸೈಟೀಸ್ಗಳು, ರಾಯಲ್ ಸೊಸೈಟಿ ಆಫ್ ಇಂಡಿಯಾ, ರಾಯಲ್ ಸೊಸೈಟಿ ಆಫ್ ಲಂಡನ್, ಏಷ್ಯಾಟಿಕ್ ಸೊಸೈಟಿ, ಇಂಥ ಸೊಸೈಟೀಸ್ಗಳ ಉಗಮ ಈ ಅವಧಿನಲ್ಲಾಯಿತು. ಇವೆಲ್ಲವೂ ಕೂಡ ಮಹತ್ತರವಾದಂತಹ ಬೆಳವಣಿಗೆಯನ್ನು ನೀಡಿದ್ದೇನಂತಂದರೆ ಎಥಿಕ್ಸ್ಗೆ, ವ್ಯಾಲ್ಯೂ ಸಿಸ್ಟಮ್ಗೆ ಒಂದು ಮಹತ್ತರ ಕೊಡುಗೆಯನ್ನು ನೀಡಿದವು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮೊದಲಿಗೆ ನಾವು ಡಿಸ್ಕಸ್ ಮಾಡೋಣ, ಯಾಕೆ ನಾವು ಅನ್ಎಥಿಕಲ್ ಪ್ರಾಕ್ಟೀಸಸ್ಸನ್ನು ಮಾಡ್ತೇವೆ. ವೈ ವಿ ಆಲ್ವೇಸ್ ಪ್ರಿಫರ್ ಅನ್ಎಥಿಕಲ್ ಪ್ರಾಕ್ಟೀಸಸ್, ವೈ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎಥಿಕಲ್ ಪ್ರಾಕ್ಟೀಸಸ್.
ಎಥಿಕಲ್ ಪ್ರಾಕ್ಟೀಸಸ್ ಆರ್ ಡಿಫಿಕಲ್ಟ್ ಟು ಫಾಲೋ. ಸಿಂಪಲ್ ಥಿಂಗ್. ನೋಡಿಬಿಡೋಣ ಯಾಕೆ. ಓವರ್ ದ ಇಯರ್ಸ್, ವರ್ಷಗಳು ಉರುಳಿದಂಗೆ ಸ್ಟೈಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಸೈನ್ಸ್ ಹ್ಯಾಸ್ ಸೀನ್ ಅ ರ್ಯಾಡಿಕಲ್ ಟ್ರಾನ್ಸ್ಫಾರ್ಮೇಷನ್. ವಿಜ್ಞಾನದ ಒಂದು ಸಂಶೋಧನೆ ಏನಿದೆಯಲ್ಲ ಅದು ಎಂಥ ಬದಲಾವಣೆಯನ್ನು ಪಡೆದುಕೊಂಡಿದೆ ಅಂತಂದರೆ, ಮೊದಲಿಗೆ ಆಸಕ್ತಿ ಇದ್ದವರು ಸಂಶೋಧನೆಯನ್ನು ಮಾಡ್ತಾಯಿದ್ರು, ಅವ್ರಿಗೆ ಬೇಕು ಅವ್ರ ಮನಸ್ಸಿಗೆ ತಕ್ಕಂಗೆ ಅವ್ರಿಗೆ ಏನು ಅನ್ನಿಸ್ತದೋ ಅವ್ರನ್ನ ಮಾಡ್ತಾಯಿದ್ರು. ಆದರೆ ಈಗ ಸೈನ್ಸ್ ರಿಸರ್ಚ್ ನಮ್ಮ ಆಸಕ್ತಿ ಏನೋ ಬೇಕು ಅಂತ ಮಾಡ್ತಾ ಇಲ್ಲ, ನಮ್ಮ ಅವಶ್ಯಕತೆಗೆ ಏನು ಬೇಕು ಅನ್ನೋದನ್ನು ಹುಡುಕ್ತಾ ಇದ್ದೀವಿ. The pursuit of science has moved from an individual's curiosity-driven inquiry to an institutionalized system. ಯಾವುದೋ ಒಬ್ಬ ವ್ಯಕ್ತಿ ತನ್ನ ಕ್ಯೂರಿಯಾಸಿಟಿಗೋಸ್ಕರ ಮಾಡ್ತಕ್ಕಂಥ ಸಂಶೋಧನೆ ಇವತ್ತು ಒಂದು ಸಂಸ್ಥೆಯ ವ್ಯವಸ್ಥೆಯ ಭಾಗವಾಗಿದೆ. ಮಾಡಲೇಬೇಕು ಸಂಶೋಧನೆ. ಕೋವಿಡ್-19 ಬಂದಾಗಿದೆ. ಕೋವಿಡ್-19ಗೆ ಔಷಧಿಯನ್ನು ಕಂಡು ಹಿಡಿಲೇಬೇಕು, ಅನಿವಾರ್ಯತೆ ಇದೆ. ಆದಷ್ಟು ಬೇಗನೆ ಕಂಡು ಹಿಡಿಬೇಕು, ಅತ್ಯಂತ ಅನಿವಾರ್ಯತೆ ಇದೆ. ಇದರಲ್ಲಿ ಬೆನಿಫಿಷಿಯರೀಸ್ಗಳು ಸಾಕಷ್ಟಿದ್ದಾರೆ. ಔಷಧವನ್ನು ಕಂಡು ಹಿಡಿಯುವ ಸೈಂಟಿಸ್ಟ್ನಿಂದ ಹಿಡ್ಕೊಂಡು ಔಷಧವನ್ನು ಮಾರುವ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳು, ಅದರ ಮೇಲೆ ಬಂಡವಾಳ ಹಾಕಿದಂತಹ ಇನ್ನೂ ಅನೇಕರು ಮತ್ತು ಅನೇಕರು. ಏನಾಗಿದೆ ಇಲ್ಲಿ, ಈ ಅನ್ಎಥಿಕಲ್ ಪ್ರಾಕ್ಟೀಸಸ್, ನಾ ಮುಂದೆ ನೀ ಮುಂದೆ, ನಾ ಮುಂದೆ ನೀ ಮುಂದೆ ಅನ್ನುವ ಭರದಲ್ಲಿ ಎಥಿಕಲ್ ಪ್ರಾಕ್ಟೀಸಸ್ನಿಂದ ನಾವು ಸ್ವಲ್ಪ ಮಟ್ಟಿಗೆ ಡಿವಿಯೇಟ್ ಆಗ್ತಾ ಇದ್ದೀವಿ. ವಿತ್ ಅ ಸಬ್ಜೆಕ್ಟ್ ಫೋಕಸ್, ಸೆಂಟ್ರಲೈಸ್ಡ್ ಫಂಡಿಂಗ್ ಆ್ಯಂಡ್ ಕೇಡರ್ ಬೇಸ್ಡ್ ಕರಿಯರ್ ಆಪ್ಷನ್ಸ್. ನಾನು ಸಂಶೋಧನೆ ಮಾಡಲಿಲ್ಲ ಅಂತಂದರೆ ನನಗೆ API ಸ್ಕೋರ್ ಸಿಗಲ್ಲ, ನಾನು ಅಸಿಸ್ಟೆಂಟ್ ಪ್ರೊಫೆಸರಿಂದ ಅಸೋಸಿಯೇಟ್ ಪ್ರೊಫೆಸರ್ ಆಗಲ್ಲ, ಅಸೋಸಿಯೇಟ್ ಪ್ರೊಫೆಸರಿಂದ ಪ್ರೊಫೆಸರ್ ಆಗಲ್ಲ, ಅಸಿಸ್ಟೆಂಟ್ ಸೈಂಟಿಸ್ಟಿಂದ ಅಸೋಸಿಯೇಟ್ ಸೈಂಟಿಸ್ಟ್ ಆಗಲ್ಲ, ಅಸೋಸಿಯೇಟ್ ಸೈಂಟಿಸ್ಟಿಂದ ಸೈಂಟಿಸ್ಟ್ E, ಸೈಂಟಿಸ್ಟ್ B, D, E, ಕೇಡರ್ ಬೇಸ್ಡ್ ಆಪ್ಷನ್ಸ್. ರಿಸರ್ಚ್ ಫಂಡಿಂಗ್ ಸಿಗ್ತದೆ ಅಂತಂದಾಗ ನಾನು ಎಥಿಕಲ್ ಪ್ರಾಕ್ಟೀಸಸ್ಸನ್ನೇ ಮಾಡ್ತಾ ಕೂತ್ರೆ 3 ವರ್ಷದಲ್ಲಿ ಸಂಶೋಧನೆ ಮುಗಿಯಲ್ಲ. ಏನು ಮಾಡೋದು? ಸ್ವಲ್ಪ ಡಿವೇಟ್ ಆಗೋಣ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ. ಇಟ್ ಲೀಡ್ಸ್ ಟು competitions in both intellectual and personal domains. ಕಾಂಪಿಟೇಷನ್ ಶುರು ಆಗ್ತದೆ. ಸ್ಪರ್ಧಾತ್ಮಕ ಯುಗ. ತಾವೆಲ್ಲರೂ ನೋಡಿದ್ದೀರಿ, ಕೋವಿಡ್-19 ಬಂದಾಗ ಔಷಧಗಳು ಆ ದೇಶದ ಮೊದಲು ಬರ್ತದೆ, ಈ ಕಂಪನಿದು ಮೊದಲು ಬರ್ತದೆ, ಇವರು ಆಲ್ರೆಡಿ ಬಿಟ್ಟರು, ಅವ್ರು ಬಂತು, ಇವ್ರದ್ದು ಗುಳಿಗೆ, ಇವರು ಮೆಡಿಸಿನ್ನು 15 ದಿವಸದಲ್ಲಿ ಆರಾಮ ಮಾಡಿತು, ಇವ್ರ ಮೆಡಿಸಿನ್ 8 ದಿವಸದಾಗ ಆರಾಮ ಮಾಡಿತು. ಅವನು ಯಾರೋ ಅಮೆರಿಕಾದ ಅಧ್ಯಕ್ಷ ತೊಗೊಂಡು 2 ದಿವಸದಲ್ಲೇ ಅವ್ರಿಗೆ ಕಡಿಮೆ ಆಗಿ ಹೋಗ್ಬಿಡ್ತು. ರಷ್ಯಾದ ಅಧ್ಯಕ್ಷನ ಮಗಳಿಗೆ ಅದನ್ನು ಕೊಟ್ಟರು, ಆರಾಮಾಗಿಬಿಟ್ಲು. ಕಾಂಪಿಟೇಷನ್ ಯುಗ, ಸ್ಪರ್ಧಾತ್ಮಕ ಯುಗ. ಈ ಯುಗದಲ್ಲಿ ನಾವು ನಮ್ಮ ಸ್ಥಾನವನ್ನು ಸ್ಥಾಪಿಸಲಿಕ್ಕೆ ಎಥಿಕಲ್ ಪ್ರಾಕ್ಟೀಸಸ್ನಿಂದ ಡಿವಿಯೇಟ್ ಆಗ್ತೀವಿ. ಇಟ್ ಲೆಡ್ ಟು ಆನ್ ಇನ್ಕ್ರೀಸ್ ಇನ್ ಅನ್ಎಥಿಕಲ್ ಪ್ರಾಕ್ಟೀಸ್. ಟ್ರುತ್ ವಿಚ್ ಇಸ್ ದ ಗೋಲ್ ಆಫ್ ಸೈನ್ಸ್. ಸತ್ಯ, ವಿಜ್ಞಾನ ಹುಡುಕಬೇಕಾದಂಥದ್ದು ಏನಂತಂದರೆ ಸತ್ಯ, ಸ್ಟ್ಯಾಂಡ್ಸ್ ಟೋಟಲಿ ಕಾಂಪ್ರಮೈಸ್ಡ್. ಇವೆಲ್ಲವುಗಳ ಮಧ್ಯೆ ಸತ್ಯ ಅನ್ನೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀವಿ. ಯಾವುದು ಪ್ರಾಫಿಟೇಬಲ್ ಇದೆಯೋ ಅದನ್ನೇ ಸತ್ಯ ಅಂತ ತೋರಿಸ್ಲಿಕ್ಕೆ ಹೋಗ್ತೀವಿ. ಆದರೆ ಸತ್ಯ ಒಂದು ದಿನ ತಾನೇ ಗೊತ್ತಾಗ್ತದೆ. ಆವಾಗ ಇದಕ್ಕೆ ನಾವು ಅನ್ಎಥಿಕಲ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಇನ್ನು ನೋಡೋಣ, ಬಹಳಷ್ಟು ವೇರಿಯಸ್ ಕಂಟ್ರೀಸ್ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ಸ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಕೋವಿಡ್-19ಗೆ ಆರಿಸ್ಕೊಂಡಂಥ ಜನ ನೋಡಿ, ದೇ ಆರ್ ಆಲ್ ಫ್ರಮ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಬಾಂಗ್ಲಾದೇಶ್, ಮಿಯಾನ್ಮಾರ್, ಎಲ್ಲೋ ಬೇರೆ ಬೇರೆ ಚಿಕ್ಕ ಪುಟ್ಟ ಬಡ ರಾಷ್ಟ್ರಗಳು. ಆದ್ರೆ ಆಯಿತು, ಹೋಯಿತು. ವೇರಿಯಸ್ ಕಂಟ್ರೀಸ್ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ಸ್ ಆನ್ ಜೆನೆಟಿಕ್ಸ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ಸ್ ಆನ್ ಬಯಾಲಜಿಕಲ್ ವೆಪನ್ಸ್. ಕೋವಿಡ್-19 ಕೂಡ ಬಯಾಲಜಿಕಲ್ ವೆಪನ್ನು ಅಂತನ್ನೋ ರೀತಿಯಲ್ಲಿ ಮೊದಲು ಅದನ್ನು ಪ್ರತಿಬಿಂಬಿಸಲಾಗಿತ್ತು. ಆದರೆ ಬಯಾಲಜಿಕಲ್ ವೆಪನ್ಸ್ಗಳಿದ್ದಾವೆ, ಅವುಗಳ ಪ್ರಯೋಗ ಆಗೋದೇ ಯಾವುದೋ ಬಡಬಗ್ಗರ ಮೇಲೆ, ಇನ್ಯಾವುದೋ ಸಣ್ಣ ರಾಷ್ಟ್ರದ ಮೇಲೆ. ವೇರಿಯಸ್ ಕಂಟ್ರೀಸ್ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ಸ್. ಆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಆ ಎಕ್ಸ್ಪೆರಿಮೆಂಟ್ಸ್ಗಳು ಮುಗಿದು ಹೋಗ್ಬಿಟ್ಟಿರ್ತವೆ. ಕ್ಲೋನಿಂಗ್ ಆಫ್ ಹ್ಯೂಮನ್ ಎಂಬ್ರಿಯೋ, ಮಾನವನ ಎಂಬ್ರಿಯೋವನ್ನು ಕ್ಲೋನ್ ಮಾಡುವುದರ ಮುಖಾಂತರ ಪ್ರೊಡ್ಯೂಸ್ ಅಂದರೆ ರೀಪ್ರೊಡಕ್ಷನ್ ಪಾಸಿಬಲ್ಲು ಅಂತಕ್ಕಂಥದ್ದನ್ನು ತೋರಿಸಿದಂಥದ್ದು.
ಸಸ್ತನಿಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ. ಪ್ರಿಪೇರ್ಡ್ನೆಸ್ ಆಫ್ ಡಿಫರೆಂಟ್ ನೇಷನ್ಸ್ ಫಾರ್ ವಾರ್ಸ್. ಹಲವಾರು ರಾಷ್ಟ್ರಗಳು ಯುದ್ಧಕ್ಕೆ ಹೊಂಟ ಬಿಟ್ಟಿವಿ ಅನ್ನಂಗೆ ಸನ್ನದ್ದಿರ್ತವೆ. ನಾವು ಯುದ್ಧ ಮಾಡಲ್ಲ ಅಂತಕ್ಕಂಥವ್ರು ಅವರು ಯುದ್ಧಕ್ಕೆ ಹೊಂಟಿದ್ದಾರೆ, ಅಟ್ಲೀಸ್ಟ್ ಅವ್ರು ಯುದ್ಧಕ್ಕೆ ಹೊಂಟಿದ್ದಾರೆ ಅಂತಂದರೆ ನಮ್ಮ ಮನೆ ಬಾಗಿಲಿಗೆ ಬರಬಾರ್ದು ಅಂತಾದರೂ ನಾವು ಯುದ್ಧಕ್ಕೆ ತಯಾರಾಗ್ತೀವಿ. ದಿಸ್ ಇಸ್ ಅನದರ್ ರೀಸನ್ ವೈ ವಿ ಗೋ ಫಾರ್ ಅನ್ಎಥಿಕಲ್ ಪ್ರಾಕ್ಟೀಸಸ್. ರಿಪೋರ್ಟೆಡ್ ಕೇಸಸ್ ಆಫ್ ಎಥಿಕಲ್ ಮಿಸ್ಕಂಡಕ್ಟ್. ಸಾಕಷ್ಟು ಕೇಸಸ್ಗಳು ಈಗ ನಮ್ಮ ಕಣ್ಣೆದುರಿಗೆ ಇದ್ದಾವೆ. ಪ್ಲೇಗಿಯಾರಿಸಮ್, ಯಾರೋ ಮಾಡಿದ್ದನ್ನು ತಮ್ಮ ಹೆಸರಿಗೆ ಹಾಕ್ಕೊಳ್ತಾರೆ, ಯಾರೋ ಮಾಡಿದ್ದನ್ನು. ನಮ್ಮ ಅಂಬಿಕಾ ತನಯ ದತ್ತ, ಡಾಕ್ಟರ್ ದ.ರಾ ಬೇಂದ್ರೆ ಅವರು ಒಂದು ಸಭೆಯಲ್ಲಿ ಕೂತಿದ್ರಂತೆ. ಯಾರೋ ಒಬ್ಬನು ಬಂದು ಅವನು ಹೇಳಿದಂತೆ, ಇದು ಸ್ವತಃ ನಾನೇ ನನ್ನ ಕೈಯಾರೆ ಬರೆದುಕೊಂಡು ಬಂದು ಹಾಡು ಅಂತ ಹೇಳಿ ಹಾಡಿದ್ನಂತೆ. ಅದು ಕವಿತೆ ದ.ರಾ ಬೇಂದ್ರೆ ಅವ್ರದ್ದು, ಅಂಬಿಕಾ ತನಯ ದತ್ತ ಅವ್ರದ್ದು. ಅವ್ರದ್ದೆಲ್ಲ ಮುಗೀತಂತೆ. ಅವನು ಹಾಡು ಮುಗಿದ ನಂತರ ಅಜ್ಜ, ದ.ರಾ ಬೇಂದ್ರೆ ಅಜ್ಜ ಎದ್ದು ನಿಂತು ಹೇಳಿದ್ರಂತೆ, ಕರೆಕ್ಟ್ ಹೇಳ್ಯಾನ ಕರೆಕ್ಟ್ ಹೇಳ್ಯಾನ. ಅವನ ಕೈಯಾರೇನೆ ಹಾಡು ಬರ್ಕೊಂಡು ಬಂದಾನ. ಹಾಡು ಯಾರ್ದು ಅಂತ ಹೇಳಲಿಲ್ಲ ಹಾಡು ನಂದು, ಬರ್ಕೊಂಡು ಬಂದು ಹಾಡ್ಯಾನ. ಪ್ಲೇಗಿಯಾರಿಸಮ್. ಎಷ್ಟೋ ಕೇಸಸ್ಗಳು. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಣ್ಣು ಮುಚ್ಚಿ ಹೊಡಿತೀವಿ. ಪ್ಲೇಗಿಯಾರಿಸಮ್. ಫ್ರಾಡ್, ಮಿಸ್ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್. ಸಂಶೋಧನೆಗೆ ಕೊಟ್ಟಂತಹ ಹಣದ ದುರ್ಬಳಕೆಯನ್ನು ಮಾಡ್ಕೊಳ್ತೇವೆ, ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತವೆ, ಸರಿಯಾದ ಟೈಮಲ್ಲಿ ಅವುಗಳನ್ನು ವರದಿಯನ್ನು ಒಪ್ಪಿಸೋದಿಲ್ಲ. ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್. ಇನ್ಕ್ರೀಸಿಂಗ್ ಇಂಟರ್ಡಿಪೆಂಡೆನ್ಸ್ ಆಫ್ ಸೈನ್ಸ್ ರಿಸರ್ಚ್ ವಿತ್ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ. ಇಂದಿನ ವಿಜ್ಞಾನದ ಸಂಶೋಧನೆ ಎಲ್ಲವೂ ನೇರ ವಾಣಿಜ್ಯ ಮತ್ತು ಇಂಡಸ್ಟ್ರಿ, ಉದ್ಯೋಗಗಳಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥವು. ಹೀಗಾಗಿ ಏನಾಗಿದೆ, ಬಿಸ್ನೆಸ್ ಮತ್ತು ಇಂಡಸ್ಟ್ರೀಸ್ಗಳು ಹಣವನ್ನು ಇನ್ವೆಸ್ಟ್ ಮಾಡಿರ್ತಾರೆ, ಅವರಿಗೆ ಆ ಪ್ರಾಫಿಟ್ ಬೇಕಾಗಿರ್ತದೆ. ಹೀಗಾಗಿ ಅದು ಒಂದು ತರಹದ ಅನ್ಎಥಿಕಲ್ ಕಂಡಕ್ಟ್ಗೆ ಅದು ನಮ್ಮನ್ನು ಪ್ರೇರೇಪಿಸ್ತದೆ. ನಾನು 5 ನಿಮಿಷದ ಹಿಂದೆ ಹೇಳಿದೆ, ಯೂಸ್ ಆಫ್ ಪುವರ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆಸ್ ಗಿನಿ ಪಿಗ್ ಫಾರ್ ಎಕ್ಸ್ಪೆರಿಮೆಂಟೇಷನ್. ಐ ನೀಡ್ ನಾಟ್ ಎಕ್ಸ್ಪ್ಲೈನ್ ಫರ್ದರ್ ಅಂತ ಅಂದ್ಕೊಂಡಿದ್ದೀನಿ. ಹಲವಾರು ಬಡ ರಾಷ್ಟ್ರಗಳನ್ನು ಎಂತೆಂಥದೋ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ಸ್ ಮಾಡಲಿಕ್ಕೆ ಅನೇಕ ಎಂಡೋಸಲ್ಫಾನ್ ಇರ್ಬೋದು, ಇನ್ಯಾವುದೋ ಇರ್ಬೋದು, ಕೆಮಿಕಲ್ಸ್ಗಳನ್ನು ಟೆಸ್ಟ್ ಮಾಡಲಿಕ್ಕೆ ಆ ಪ್ರದೇಶಗಳನ್ನು ನಾವು ಬಳಸ್ತಾ ಇದ್ದೀವಿ. ಅವ್ರಿಗೆ ಆ ರಾಷ್ಟ್ರಗಳಿಗೆ ಪ್ರತಿಭಟಿಸುವ ಶಕ್ತಿ ಇರಲ್ಲ, ಅದನ್ನು ಮೂಕ ಮನಸ್ಸಿನಿಂದ ಒಪ್ಪಿಕೊಳ್ತಾರೆ. ವಿ ಆರ್ ಯೂಸಿಂಗ್ ಇಟ್. ದಿಸ್ ಇಸ್ ಅನ್ ಅನ್ಎಥಿಕಲ್ ಪ್ರಾಕ್ಟೀಸ್. ಇಟ್ ಈಸ್ ಅ ಕೈಂಡ್ ಆಫ್ ಅ ಮಿಸ್ಕಂಡಕ್ಟ್ ಇನ್ ರಿಸರ್ಚ್. Developments in biological and pharmaceutical sciences have also led to ethical dilemmas on the use of animals, humans as objects. ಯಾವ ರೀತಿ ಆಗಿದೆ ಅಂತಂದರೆ, ಬಯೋಲಾಜಿಕಲ್ ಮತ್ತು ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ನಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತಂದರೆ, ನಾವು ಒಂದು ಆಬ್ಜೆಕ್ಟು, ನಾವು ಮನುಷ್ಯ ಅಂತ ನೋಡೋದೇ ಇಲ್ಲ, ಒಂದು ಆಬ್ಜೆಕ್ಟ್ ನಾನು ಅಷ್ಟೇ. ಆ ವಿಜ್ಞಾನ ಕ್ಷೇತ್ರದಲ್ಲಿ ನಾನು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋದೆ ಅಂದರೆ ಐ ವಿಲ್ ಬಿಕಮ್ ಬೆಡ್ ನಂಬರ್ 480, patient number 1 through 3, I become an object. New developments like artificial intelligence, machine learning, use of the internet also add to the concerns. ಇವೆಲ್ಲವುಗಳು ಕೂಡ ಯಾವುದು ಒರಿಜಿನಲ್ ಅನ್ನುವ ರೀತಿಯಲ್ಲಿ ನಮಗೆ ಜಗತ್ತನ್ನು ಬಿಂಬಿಸ್ತವೆ. ಮತ್ತು ಸಾಕಷ್ಟು ಜನ ನಾವು ಡಿಪೆಂಡ್ ಆಗಿರೋದು ಈ ಥಿಯರಿಯ ಮೇಲೆ. ಯೂಸ್ ಆಫ್ ಶಾರ್ಟ್ಕಟ್ಸ್ ಟು ಸಕ್ಸಸ್. ಶಾರ್ಟ್ಕಟ್ಟನ್ನು ಒಂದು ಸಕ್ಸಸ್ ಆಗಬೇಕು ಅಂದರೆ ಹಿಂಗೆ ಹೋಗ್ಬಿಡೋಣ ನಡಿ, ವಿ ವಿಲ್ ರೀಚ್ ಅಂತ ಅನ್ನುವ ಮಟ್ಟಿಗೆ ಬಂದಿದ್ದೀವಿ. ನಮಗೆ ಬೇಕಾಗಿರೋದು ಸಕ್ಸಸ್, ನಾಟ್ ದ ಪಾತ್. ಸೈನ್ಸ್ ಡೀಲ್ಸ್ ವಿತ್ ಆಬ್ಜೆಕ್ಟಿವಿಟಿ. ಸೈಂಟಿಸ್ಟ್ ಥಿಂಕ್ ವೈ ದೇ ನೀಡ್ ಎಥಿಕ್ಸ್. ಯಾಕೆ ಬೇಕು ಅಂತ ಅನ್ನೋದು ಅವ್ರ ಭಾವನೆ. ಯಾಕೆ ಬೇಕು ಎಥಿಕ್ಸ್? ಆಗಬೇಕು. ವೆನ್ ಇಟ್ ಡೀಲ್ಸ್ ವಿತ್ ಆಬ್ಜೆಕ್ಟಿವಿಟಿ ವಿ ಆರ್ ರೆಡಿ ಟು ಗಿವ್, ಬಟ್ it cannot be used as an anomaly since they are directly concerned, since their behavior is concerned with the entire process of a civilization. We cannot stop it. ನೋಡೋಣ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಏನೇನಾಗಿದೆ ಅಂತ. 20ನೇ ಶತಮಾನದವರೆಗೂ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲೇ ಇಲ್ಲ.
ಆದರೆ ಫ್ಯಾಗ್ ಎಂಡ್ 20ನೇ ಶತಮಾನ ಮುಗಿಯುವ ಹೊತ್ತಿಗೆ ನಮಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಕಾಡಲಿಕ್ಕೆ ಶುರುವಾದವು. ಡಿಕ್ಲೈನಿಂಗ್ ಕ್ವಾಲಿಟಿ ಆಫ್ ರಿಸರ್ಚ್, ಗಣನೀಯವಾಗಿ ಗುಣಮಟ್ಟ, ಸಂಶೋಧನೆಯ ಗುಣಮಟ್ಟ ಕುಸಿತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ನಮ್ಮ ಯಾವ ಟಾಪ್ 100 ಯೂನಿವರ್ಸಿಟೀಸ್ಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು, ನಮ್ಮ IITsಗಳು ಇಲ್ಲ. ಇದು ಏನನ್ನು ಸೂಚಿಸ್ತದೆ ಅಂತಂದರೆ ಗುಣಮಟ್ಟದ ಕೊರತೆ. ಐಸೋಲೇಟೆಡ್ ಎಕ್ಸಾಂಪಲ್ಸ್ ಆಫ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇನ್ ರಿಸರ್ಚ್. ಯಾವುದೇ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅಲ್ಲಿ ಅನ್ಎಥಿಕಲ್ ಪ್ರಾಕ್ಟೀಸಸ್ದ ಕೆಲವು ಥೀಸಸ್ಗಳು ಅಕ್ಸೆಪ್ಟ್ ಆಗದೇ ಇರತಕ್ಕಂಥವು, ರಿಜೆಕ್ಟ್ ಆಗಿರ್ತಕ್ಕಂಥವು ನಮ್ಮ ಕಣ್ಣಿಗೆ ಕಾಣಸಿಗ್ತವೆ. ಇದಕ್ಕಿಂತ ದೊಡ್ಡದಂತಂದರೆ ನಮ್ಮ ದೇಶದಲ್ಲಿ ಕೆಲವು ಟಾಪ್ ಕ್ಲಾಸ್ ಜರ್ನಲ್ಸ್ಗಳಿದ್ದಾವೆ ವಿಚ್ ಆರ್ ಇಂಡೆಕ್ಸ್ಡ್ ಇನ್ ಹೈ ಕ್ವಾಲಿಟಿ ಇಂಡೆಕ್ಸ್ಡ್ ಸೋರ್ಸಸ್ ಲೈಕ್ ವೆಬ್ ಆಫ್ ಸೈನ್ಸ್, ಸ್ಕೋಪಸ್ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್. ಅಗ್ರೆಸ್, ಇನಿಸ್, ಬೇರೆ ಬೇರೆ ಡೇಟಾಬೇಸ್ಗಳಲ್ಲಿ, ಆ ಸಬ್ಜೆಕ್ಟ್ಸ್ ಡೇಟಾಬೇಸ್ಗಳಲ್ಲಿ ಇಂಡೆಕ್ಸ್ ಆಗುವ ಭಾರತೀಯ ಮೂಲದ ಜರ್ನಲ್ಸ್ಗಳು ಕೆಲವು ಸಂಖ್ಯೆಗಳಿದ್ದಾವೆ. ಇದು ಏನೇನು ತೋರಿಸ್ತದೆ? ನಮ್ಮ ಸಂಶೋಧನೆಯ ಗುಣಮಟ್ಟ ಕಡಿಮೆ ಇದೆ. ಅದರಲ್ಲೂ ಕಳೆದ 2 ಶತಕಗಳನ್ನು, ಇಫ್ ಯು ಕಂಪೇರ್ ದ ಲಾಸ್ಟ್ 2 decades, ಅನ್ಎಥಿಕಲ್ ಪ್ರಾಕ್ಟೀಸಸ್ ಆರ್ ಆಫ್ ವೇರಿಯಸ್ ಡೈವರ್ಸ್ ಒರಿಜಿನ್ಸ್. ಬೇರೆ ಬೇರೆ ಕಾರಣಗಳಿದ್ದಾವೆ ಅನ್ಎಥಿಕಲ್ ಪ್ರಾಕ್ಟೀಸಸನ್ನು ಮಾಡಲಿಕ್ಕೆ. ವಿಲ್ಫುಲ್ ಅಡಾಪ್ಷನ್ ಆಫ್ ಅನ್ಎಥಿಕಲ್ ಪ್ರಾಕ್ಟೀಸ್. ನನಗೆ ಗೊತ್ತಿದೆ ಇದು ತಪ್ಪು ಅಂತ, ಆದಾಗ್ಯೂ ನಾನು ಮಾಡ್ತಿದ್ದೇನೆ. ಕೇಸಸ್ ಆಫ್ ಶೀರ್ ಇಗ್ನೋರೆನ್ಸ್. ನನಗೆ ಗೊತ್ತಿಲ್ಲ, ಏನೋ ಮಾಡಿಬಿಟ್ಟಿರ್ತೀನಿ ಪಾಪ, ಐ ಡೋಂಟ್ ನೋ, ಹಂಗೆ ಮಾಡಬಾರ್ದು ಅಂತ ನನಗೆ ಗೊತ್ತಿಲ್ಲ. ಶೀರ್ ಇಗ್ನೋರೆನ್ಸ್ ಆರ್ ಅಫಿಷಿಯಲ್ ಸ್ಟೇಟಸ್. ನನಗೆ PhD ಬಂದರೆ ಪ್ರಮೋಷನ್ ಸಿಗ್ತದೆ, ಇಲ್ಲ ಅಂದರೆ ಸಿಗಲ್ಲ. ಸೊ ಡೂ ಸಮಥಿಂಗ್, ಸಬ್ಮಿಟ್, ಗೆಟ್ ಯುವರ್ ಅವಾರ್ಡ್ ಆರ್ ರಿವಾರ್ಡ್, ವಾಟ್ ಎವರ್ ಯು ವಾಂಟ್. ಇದರಲ್ಲೂ ತುಂಬ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ನಮ್ಮ ಗುಣಮಟ್ಟಕ್ಕೆ, ಸಂಶೋಧನೆಯ ಗುಣಮಟ್ಟಕ್ಕೆ ಅಂತಂದರೆ, ಯಾಕೆ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಅನ್ವಯ ಆಗ್ತಕ್ಕಂಥದ್ದು ಮೇಕಿಂಗ್ PhD ಪಬ್ಲಿಕೇಶನ್ಸ್ ಮ್ಯಾಂಡೇಟರಿ ಫಾರ್ ಅಕಾಡೆಮಿಕ್ ಕರಿಯರ್ ಅಡ್ವಾನ್ಸ್ಮೆಂಟ್ಸ್. PhD ಅವಾರ್ಡ್ ಆಗಬೇಕಾದ್ರೆ 1-2 ಪೇಪರನ್ನು ನೀವು ಪಬ್ಲಿಷ್ ಮಾಡಬೇಕು ಅದೇ ಏರಿಯಾದಲ್ಲಿ. ನಿಮ್ಮ ಅಕಾಡೆಮಿಕ್ ಪ್ರಮೋಷನ್ಸ್ಗೆ, ಹಂತಗಳ ಪ್ರಮೋಷನ್ಸ್ಗೆ ನೀವು ಪಬ್ಲಿಕೇಶನ್ಸ್ಗಳನ್ನು ಪಬ್ಲಿಷ್ ಮಾಡ್ತಾನೇ ಇರಬೇಕು, PhDನ ಹೊಂದಿರಬೇಕು. ಹೀಗಾಗಿ ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದುಬಿಟ್ಟಿದ್ದಾರೆ. ಅವರಿಗೆ ಅವರ ಡಿಗ್ರೀಸ್ಗಳು ಬೇಕು ಅಂತಂದಾಗ ಅನ್ಎಥಿಕಲ್ ಪ್ರಾಕ್ಟೀಸಸ್ಗಳು ಶುರುವಾದವು. ಗುಣಮಟ್ಟದ ಜರ್ನಲ್ಸ್ಗಳಲ್ಲಿ ಪಬ್ಲಿಷ್ ಮಾಡಿ ಅಂತನ್ನೋದನ್ನು ಯಾವಾಗ UGC ಮ್ಯಾಂಡೇಟರಿ ಮಾಡ್ತೋ ಆವಾಗ ಪ್ರಿಡೇಟರಿ ಜರ್ನಲ್ಸ್ಗಳು ಹುಟ್ಕೊಂಡ್ರು. ನಿಮ್ಮ ಮೇಲ್ IDsಗಳನ್ನು ಹುಡುಕ್ತಾರೆ, ಬಹುಶಃ ನಿಮಗೆ ಆಲ್ರೆಡಿ ಬಂದಿರಲಿಕ್ಕೆ ಸಾಧ್ಯ. ವಿ ವಿಲ್ ಪಬ್ಲಿಷ್ ಯುವರ್ ಆರ್ಟಿಕಲ್ ವಿದಿನ್ 24 hours. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಟೆಲ್ ಯು, ಇಂಥ ಯಾವುದೇ ನಿಮಗೆ ಅನೌನ್ಸ್ಮೆಂಟ್ ಬಂದಿದ್ದರೆ ದಯವಿಟ್ಟು ಅದನ್ನು ಕಸದ ಬುಟ್ಟಿಗೆ ಡಿಲೀಟ್ ಮಾಡಿಬಿಡಿ. ಇಟ್ ಈಸ್ ಅ ಪ್ರಿಡೇಟರಿ ಜರ್ನಲ್. ಒಂದು ಆರ್ಟಿಕಲ್ ಪಬ್ಲಿಷ್ ಆಗಬೇಕು ಅಂದರೆ ಕನಿಷ್ಠ 6ರಿಂದ 7 ತಿಂಗಳು ಬೇಕು ಮಿನಿಮಮ್. ನೀವು ಸಬ್ಮಿಟ್ ಮಾಡ್ತೀರಿ, ನೀವು ಸಬ್ಮಿಟ್ ಮಾಡಿದಂತಹ ಆರ್ಟಿಕಲನ್ನು ರಿವ್ಯೂವರಿಗೆ ಕಳಿಸ್ತಾರೆ, ರಿವ್ಯೂವರ್ ಕಳಿಸಿದಂತಹ ಕಮೆಂಟ್ಗಳನ್ನು ತಿರ್ಗಾ ನಿಮಗೆ ಕಳಿಸ್ತಾರೆ. ನೀವು ಅದನ್ನು ಎಲ್ಲವನ್ನೂ ಅಟೆಂಡ್ ಮಾಡಿದ ನಂತರ, ನಾನು ಎಲ್ಲ ಕಮೆಂಟ್ಸ್ಗಳನ್ನು ಅಟೆಂಡ್ ಮಾಡಿದ್ದೀನಿ ಅಂದ ನಂತರ ತಿರ್ಗಾ ಮತ್ತೆ ಅದನ್ನು ರಿವ್ಯೂವರಿಗೆ ಕಳಿಸ್ತಾರೆ. ಅವನು ರಿವ್ಯೂವರ್ ಎಸ್ ಇವರು ಒಪ್ಕೊಂಡಿದ್ದಾರೆ ಅಂತಂದ ನಂತರ ಅದನ್ನು ಎಡಿಟೋರಿಯಲ್ ಕಮಿಟಿ ಒಪ್ಪುತ್ತೆ. ಅದು ಪಬ್ಲಿಷ್ ಆಗಲಿಕ್ಕೆ ಕನಿಷ್ಠ 5ರಿಂದ 6 ತಿಂಗಳ ಬೇಕು, ಒಳ್ಳೆಯ ಕ್ವಾಲಿಟಿ ಜರ್ನಲ್ ಇದ್ದರೆ. 24 ಗಂಟೆಗಳಲ್ಲಿ ನಿಮ್ಮ ಆರ್ಟಿಕಲನ್ನು ಪಬ್ಲಿಷ್ ಮಾಡ್ತೇವೆ ಕೇವಲ 5,000 ರೂಪಾಯಿಗೆ. ಇಟ್ ಈಸ್ ಅ ಫೇಕ್ ಜರ್ನಲ್, ಇಟ್ ಈಸ್ ಅ ಪ್ರಿಡೇಟರಿ ಜರ್ನಲ್. ಡೋಂಟ್ ಪಬ್ಲಿಷ್, ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ಮೋರ್ ದ್ಯಾನ್ 300 ಪಬ್ಲಿಷರ್ಸ್ ಆಪರೇಟ್ ಇನ್ ಇಂಡಿಯಾ, ಸಾಕಷ್ಟು. ಅದಕ್ಕೇ ಆ UGC ಮ್ಯಾಂಡೇಟರಿ ಲಿಸ್ಟ್ ಹೋಯಿತು. ಈಗ ಇನ್ನೊಂದು ಲಿಸ್ಟ್ ಬಂದು ಸೇರಿಕೊಂಡಿದೆ, UGC ಕೇರ್ ಲಿಸ್ಟ್. ಸಂಶೋಧನೆಯ ಫಲಿತವಾಗಿಯೇ ಮತ್ತೊಂದು ಭಾರತ ನಮ್ಮ ಸಂಶೋಧನಾ ಸಂಸ್ಥೆಗಳಲ್ಲಿ ಅಥವಾ ರಿಸರ್ಚ್ಗಳನ್ನು ಮಾಡ್ತಕ್ಕಂಥ ಎನ್ವಿರಾನ್ಮೆಂಟ್ನಲ್ಲಿ ನಡೀತಕ್ಕಂಥದ್ದು ಅಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಲೈಂಗಿಕ ದೌರ್ಜನ್ಯದ ಹಲವಾರು ವರದಿಗಳು ಇದ್ದಾವೆ, ನಡೆದಿದೆ, ರಿಪೋರ್ಟ್ಸ್ಗಳಾಗಿದ್ದಾವೆ. ಸತ್ಯಾಸತ್ಯತೆಯನ್ನು ಅದು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಹೊರಗೆ ಬರಬೇಕು. ಆದರೆ ಅಂತಹ ಆರೋಪಗಳು ಅಥವಾ ಅಂತಹ ಕೃತ್ಯಗಳ ಹಿಂದೆ ಸಕ್ಸಸ್ ಅನ್ನುವ ಒಂದು
ಭೂತ ಬೆನ್ನು ಹತ್ತಿರ್ತದೆ. ಈ ಅನ್ಎಥಿಕಲ್ ಪ್ರಾಕ್ಟೀಸಸನ್ನು ಹೇಳಬೇಕಂತಂದರೆ ಈ ಬಾಲ್ಟಿಮೋರ್ ಅಫೇರ್ದ ಬಗ್ಗೆ ನಾನು ಮಾತನಾಡಲಾರ್ದೆ ನನಗೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ದೊಡ್ಡವಾದಂಥ ಒಂದು ಫ್ರಾಡ್ ಇದು ಬಾಲ್ಟಿಮೋರ್ ಅಫೇರ್. ಬಾಲ್ಟಿಮೋರ್ ಅಂತಕ್ಕಂಥ ಒಬ್ಬ ನೊಬೆಲ್ ಲಾರೆಟ್, ನೊಬೆಲ್ ಪ್ರಶಸ್ತಿ ವಿಜೇತ, 5 ಜನರ ಜೊತೆ ಆತ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡ್ತಾನೆ. ಪೇಪರ್ ವಾಸ್ ಪಬ್ಲಿಷ್ಡ್ ಇನ್ ಅ ಜರ್ನಲ್ ಕಾಲ್ಡ್ ಸೆಲ್, ಹೈಲಿ ರೆಪ್ಯೂಟೆಡ್ ಜರ್ನಲ್. ದಿಸ್ ಗೆಟ್ಸ್ ಪಬ್ಲಿಷ್ಡ್ ಆನ್ 24th of April 1986. ನಿಮ್ಮಲ್ಲಿ ಕೆಲವರಾದರೂ ಹುಟ್ಟಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ನ್ಯೂಯಾರ್ಕ್ ಟೈಮ್ ರಿಪೋರ್ಟ್ಸ್ ಇನ್ 1991 ಈ ಘಟನೆಯನ್ನು ವರದಿ ಮಾಡ್ತದೆ. ಆ ಘಟನೆ, ಆ ವರದಿ ಅಲ್ಲಾಡಿಸ್ಬಿಡ್ತದೆ. ಎಂತೆಂಥ ಸಂಸ್ಥೆಗಳನ್ನು ಅಲ್ಲಾಡಿಸ್ಬಿಡ್ತದೆ ಅಂದರೆ NIH, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ವೈಟ್ ಹೆಡ್ ಇನ್ಸ್ಟಿಟ್ಯೂಟ್, ಬಾಲ್ಟಿಮೋರ್ ಹಿಮ್ಸೆಲ್ಫ್. ಬಾಲ್ಟಿಮೋರ್ ಟಾರ್ನಿಷ್ಡ್, ಅವ್ರ ಇಮೇಜ್ಗಳು, ರೆಪ್ಯುಟೇಷನ್ಸ್ಗಳು ಹಳ್ಳ ಹಿಡಿದು ಹೋದವು ಅಂತಾರ ಹಂಗಾಗ್ತದೆ. ಅವರ ಇಮೇಜಸ್ಗಳಿಗೆ ಧಕ್ಕೆ ಉಂಟಾಗ್ತದೆ. ಕಾಂಗ್ರೆಸ್, US ಕಾಂಗ್ರೆಸ್ ಮಧ್ಯ ಪ್ರವೇಶಿಸಬೇಕಾಗ್ತದೆ. ನಮ್ಮಲ್ಲಿ ಹೆಂಗೆ ಪಾರ್ಲಿಮೆಂಟ್ ಇದೆಯೋ ಹಾಗೆ US ಕಾಂಗ್ರೆಸ್ ಮಧ್ಯ ಪ್ರವೇಶ ಮಾಡಬೇಕಾಗ್ತದೆ. ಇಟ್ ಯೂಸಸ್ ಸೀಕ್ರೆಟ್ ಸರ್ವೀಸಸ್ಸನ್ನು ಯೂಸ್ ಮಾಡ್ತಾರೆ. ಪೆಂಟಗಾನ್ ಮುಖಾಂತರ ಸೀಕ್ರೆಟ್ ಸರ್ವೀಸಸ್ಸನ್ನು ಯೂಸ್ ಮಾಡ್ತಾರೆ. ಇಟ್ ಪ್ರೂವ್ ಟು ಬಿ ಇನ್ಕನ್ಕ್ಲೂಸಿವ್. ಅವರಿಗೆ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಆಗೋದಿಲ್ಲ. ಬಟ್ ದೇ ಕಮ್ ಟು ಅ ಕನ್ಕ್ಲೂಷನ್ ದ್ಯಾಟ್ ಡೇಟಾ ವಾಸ್ ಫ್ಯಾಬ್ರಿಕೇಟೆಡ್ ಆ್ಯಂಡ್ ಫಾಲ್ಸಿಫೈಡ್. ಸಂಗ್ರಹಿಸಿದ ದತ್ತಾಂಶ ಅದು ಫಾಲ್ಸಿಫೈಡ್ ಇದೆ, ಫ್ಯಾಬ್ರಿಕೇಟೆಡ್ ಇದೆ ಅಂತ ಅನ್ನೋದು ಗೊತ್ತಾಗ್ತದೆ. ಬಟ್ ಕಂಪ್ಲೀಟ್ ಕನ್ಕ್ಲೂಷನ್ಗೆ ಅವ್ರಿಗೆ ಬರೋಕ್ಕಾಗೋದಿಲ್ಲ. ಇನ್ವೆಸ್ಟಿಗೇಟರ್ ಹೂ ಕಂಡಕ್ಟೆಡ್ ರಿಸರ್ಚ್ ವಾಸ್ ಟೇಕನ್ ಬ್ಯಾಕ್ ಟು ಸರ್ವೀಸ್ ಆಫ್ಟರ್ ಇನ್ಕ್ವೈರಿ. ಯಾರು ಇದನ್ನು ಕೆಲಸವನ್ನು ಮಾಡಿದ್ದಾರೆ, ಬಾಲ್ಟಿಮೋರ್ನ ಒಬ್ಬ ಸ್ಟೂಡೆಂಟ್ ಈ ವರ್ಕನ್ನು ಮಾಡಿರ್ತಾರೆ, ಅವರನ್ನು ಎನ್ಕ್ವೈರಿ ಮಾಡಿ ವಾಪಸ್ ತಗೊಳ್ತಾರೆ. ಇನ್ವೆಸ್ಟಿಗೇಟರ್ ಹೂ ಕಂಪ್ಲೇಂಡ್ ಹ್ಯಾಡ್ ಟು ಫೇಸ್ ಟ್ರಬಲ್ಸ್. ನೋಡಿ, ಯಾರು ಇಂಥದ್ದೊಂದು ಆ್ಯಕ್ಷನ್ ನಡೆದಿದೆ ಅಂತ ಅದ್ರ ಬಗ್ಗೆ ದೂರು ಕೊಟ್ಟಿದ್ದಾರೋ ಅವರ ಮೇಲೇ ಸಾಕಷ್ಟು ಕಂಪ್ಲೇಂಟ್ಸ್ಗಳು ಲಾಂಚ್ ಆಗಿರ್ತವೆ. ಅವರಿಗೆ ನಾನು ಯಾಕಾದರೂ ಈ ಕಂಪ್ಲೇಂಟ್ ಕೊಟ್ಟೆ, ಯಾಕಾದರೂ ಇದನ್ನು ವರದಿ ಮಾಡಿದೆ, ಇದನ್ನು ಯಾಕಾದರೂ ನಾನು ಮಾಡಿದೆ, ಯಾಕಂದರೆ ಸಾಕಷ್ಟು ಅವರಿಗೆ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಇವೆಲ್ಲವುಗಳ ಮಧ್ಯೆ ಬಾಲ್ಟಿಮೋರ್ ಅಂತಕ್ಕಂಥ ಒಬ್ಬ ಫೇಮಸ್ ನೊಬೆಲ್ ಲಾರೆಟ್ ತನ್ನ ನೊಬೆಲ್ ಪ್ರಶಸ್ತಿಯನ್ನು ಹಿಂತಿರುಗಿಸಬೇಕಾಗ್ತದೆ. ಅವನ ಅನೇಕ ಸೈಟೇಷನ್ಸ್ಗಳು, ರಿವಾರ್ಡ್ಸ್ಗಳು, ಪೊಸಿಷನ್ಸ್ಗಳು ಅವೆಲ್ಲವನ್ನು ಆತ ಒಪ್ಪಿಸಬೇಕಾಗ್ತದೆ. ಆದರೆ ಹಿ ವಾಸ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್. ಆತ ಮಾಡಿದ ತಪ್ಪು ಒಂದೇ ಒಂದು ಅಂತಂದರೆ ಸೂಪರ್ವಿಷನ್ ಕರೆಕ್ಟಾಗಿ ಮಾಡಲಿಲ್ಲ. ಹಿ ವಾಸ್ ದ ಗೈಡ್ ಆಫ್ ಅ ಸ್ಟೂಡೆಂಟ್. ದಟ್ ಸ್ಟೂಡೆಂಟ್ ಡಿಡ್ ಆಲ್ ದಿಸ್ ಅಫೇರ್, ಬಟ್ ಬಾಲ್ಟಿಮೋರ್ಸ್ ಇಮೇಜ್ ಗಾಟ್ ಹ್ಯಾಂಪರ್ಡ್. ಸ್ಟೂಡೆಂಟ್ ಮಾಡಿದ ವರ್ಕನ್ನು ಆತ ಸೂಪರ್ವೈಸ್ ಮಾಡಲಿಲ್ಲ. ಇನ್ನೊಂದು ತುಂಬ ಮಹತ್ತರವಾದಂಥ ಘಟನೆ ಅಂದರೆ ಕ್ಲೋನಿಂಗ್ ರಿಸರ್ಚ್. ಕ್ಲೋನಿಂಗ್ ಬಗ್ಗೆ ತಾವೆಲ್ಲರೂ ಕೇಳಿದಿರಿ. ಇದು 1993ರಲ್ಲಿ ಆದಂಥ ಘಟನೆ. ಜೆರ್ರಿ ಹಾಲ್, ರಾಬರ್ಟ್ ಸ್ಟಿಲ್ಮನ್ ಮತ್ತು ಇನ್ನು 5 ಜನ ಒಂದು ಪೇಪರನ್ನು ಪ್ರೆಸೆಂಟ್ ಮಾಡ್ತಾರೆ. ದೇ ಪ್ರೆಸೆಂಟೆಡ್ ಅ ಪೇಪರ್ ಅಟ್ ಅಮೇರಿಕನ್ ಫರ್ಟೈಲಿಟಿ ಸೊಸೈಟಿ ಆನ್ 13th October 1993. ಅಂದರೆ ಎಕ್ಸಾಕ್ಟ್ಲಿ ಇವತ್ತಿನ ದಿನ 93, 2003, 2013, 27 ವರ್ಷಗಳ ಹಿಂದೆ ಆದಂತಹ ಘಟನೆ ಇವತ್ತಿಗೆ. ವಿದಿನ್ ನೋ ಸೆಕೆಂಡ್ಸ್ ಅಕ್ರಾಸ್ ದ ವರ್ಲ್ಡ್ ಸೈಂಟಿಸ್ಟ್ಸ್ ವೇರ್ ಬ್ಲೇಮ್ಡ್ ಫಾರ್ ಹ್ಯೂಮನ್ ಕ್ಲೋನಿಂಗ್. ಅವರು ವರದಿಯನ್ನು ಮಾಡ್ತಾರೆ. ಏನಂತಂದರೆ ಹ್ಯೂಮನ್ ಕ್ಲೋನಿಂಗನ್ನು ಮಾಡಬಹುದು ಅಂತ ವರದಿ ಮಾಡ್ತಾರೆ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಅಂತ ತಿಳ್ಕೊಂಡಿರ್ತಾರೆ. ಅವರು ಹ್ಯೂಮನ್ ಕ್ಲೋನಿಂಗ್ ಮಾಡಿದ್ದೀವಿ ಅಷ್ಟು ಅವ್ರಿಗೆ ಖುಷಿಯಾಗಿರ್ತದೆ. ಆದರೆ ವಿದಿನ್ ನೋ ಸೆಕೆಂಡ್ಸ್ ಚಪ್ಪಾಳೆಯ ಬದಲಿಗೆ ಅವರ ಮೇಲೆ ಕ್ರಿಟಿಸಿಸಮ್ದ ಮಳೆ ಸುರಿಲಿಕ್ಕೆ ಹತ್ಬಿಡ್ತದೆ. within no seconds across the world, scientists were blamed for human cloning. ಮಾನವನ ಕ್ಲೋನಿಂಗ್ ಮಾಡುವುದೇ ಒಂದು ದೊಡ್ಡ ಅಪರಾಧ. ಇದನ್ನು ಇವರು ಹೆಂಗೆ ಮಾಡಿದರು ಅಂತ ಅನ್ನೋದೇ ದೊಡ್ಡ ಮೂಲಭೂತ ಪ್ರಶ್ನೆ. ಸಾಕಷ್ಟು ಜಗತ್ತಿನ ಮೂಲೆಗಳಿಂದ ಕ್ರಿಟಿಸೈಸ್ ಬರಲಿಕ್ಕೆ ಶುರುವಾಗಿಬಿಡ್ತವೆ.
ಇವರು ಚಪ್ಪಾಳೆ ಹೊಡಿತಾರೆ ಅಂತ ತಿಳ್ಕೊಂಡಂಥ ಒಂದು ಆವಿಷ್ಕಾರ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗ್ತದೆ. ಮೆನಿ ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ US ಪ್ರೆಸಿಡೆಂಟ್, ಅಮೇರಿಕಾದ ಅಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲರೂ ಈ ಆವಿಷ್ಕಾರವನ್ನು ಕಂಡೆಮ್ ಮಾಡ್ತಾರೆ. ದ ಕಂಡೆಮ್ ದ ರಿಸರ್ಚ್ ಆ್ಯಂಡ್ ಬ್ಯಾಂಡ್ ಹ್ಯೂಮನ್ ಕ್ಲೋನಿಂಗ್. ಹ್ಯೂಮನ್ ಕ್ಲೋನಿಂಗನ್ನು ಸ್ಟಾಪ್ ಆಗಿಬಿಡ್ತದೆ. ಏನಾಗಿದೆ ಗೊತ್ತಾ ಇಲ್ಲಿ ಆದಂಥ ಒಂದೇ ಒಂದು ಸಣ್ಣ ಕಣ್ತಪ್ಪು ಏನು ಅಂತಂದರೆ, ಇಟ್ ವಾಸ್ ಆಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ರಿಸರ್ಚ್. ಸಂಶೋಧನೆಯ ಫಲಿತವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ. ಪಾಪ ಅವ್ರದ್ದು ಏನೂ ತಪ್ಪಿರಲಿಲ್ಲ. ಇಟ್ ವಾಸ್ ನಾನ್ ವಯಬಲ್ ಎಂಬ್ರಿಯೋ. ಅದರಿಂದ ಮುಂದೆ ಇನ್ಯಾವುದು ಮತ್ತೆ ಬೆಳೀತಾ ಇರಲಿಲ್ಲ. ಇಟ್ ವಾಸ್ ಅ ನಾನ್ ವಯಬಲ್ ಎಂಬ್ರಿಯೋ. ಆದರೆ ಎಲ್ಲರೂ ತಿಳ್ಕೊಂಡಿದ್ದೇನಂತಂದರೆ ಇಟ್ ಈಸ್ ಅ ವಯಬಲ್ ಎಂಬ್ರಿಯೋ, ಮುಂದೆ ಸಂತತಿನೇ ಹೀಗೆ ಬೆಳ್ಕೊಂಡು ಹೋಗಿಬಿಡ್ತದೇನೋ ಅಂತ ಅನ್ನೋ ಆ ಮಟ್ಟಕ್ಕೆ ಒಯ್ದುಬಿಟ್ರು ಅದನ್ನು. ಒಂದು ತಪ್ಪು ಗ್ರಹಿಕೆ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣವಾಗಿ ಕ್ಲೋನಿಂಗ್ ರಿಸರ್ಚ್ ಬಂದಾಗ್ತದೆ. 23 ಫೆಬ್ರವರಿ 1997 ಡಾಲಿ ಅಂತಕ್ಕಂಥ ಒಂದು ಕ್ಲೋನ್ಡ್ ಶೀಪ್ ಆಡನ್ನು ಕ್ಲೋನಿಂಗ್ ಮಾಡ್ತಾರೆ. ಆಗಲೂ ಕೂಡ ಕೆಲವರು ಸ್ವಾಗತಿಸಿದರೂ ಬಹಳಷ್ಟು ಜನ ಈ ಕ್ಲೋನಿಂಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಇದು ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾದದ್ದು ಅಂತ. ಕೋಲ್ಡ್ ಫ್ಯೂಷನ್ ಬಗ್ಗೆನೂ ಕೂಡ ಇಂಥದೇ ಒಂದು ಆರ್ಗ್ಯುಮೆಂಟ್ ಇದೆ. ಇಲ್ಲಿ ಆರ್ಗ್ಯುಮೆಂಟ್ ಏನು ಅಂತಂದರೆ, ಯಾವುದೇ ಒಂದು ಆವಿಷ್ಕಾರವಾದಾಗ ಯಾವುದೇ ಒಂದು ಆವಿಷ್ಕಾರವನ್ನು ಒಂದು ಕಾನ್ಫರೆನ್ಸ್ ಮುಖಾಂತರವೋ, ಒಂದು ಕಾನ್ಕ್ಲೇವ್ದಲ್ಲಿಯೋ, ಒಂದು ಸೆಮಿನಾರ್ನಲ್ಲಿಯೋ ಅಥವಾ ಒಂದು ಜರ್ನಲ್ ಮುಖಾಂತರನೋ ಅದರ ಫಲಿತಾಂಶವನ್ನು ತಿಳಿಸ್ತಕ್ಕಂಥದ್ದು ವಾಡಿಕೆ. ಆದರೆ ಇಲ್ಲಿ ಏನಾಗ್ತದೆ ಅಂತಂದರೆ, ಸ್ಟೋರಿ ಆಫ್ 2 electrochemists, ಸ್ಟ್ಯಾನ್ಲಿ ಪಾನ್ಸ್, ಚೇರ್ಮನ್ ಆಫ್ ದ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಟ್ ದ ಯೂನಿವರ್ಸಿಟಿ ಆಫ್ ಉತಾ, ಆ್ಯಂಡ್ ಮಾರ್ಟಿನ್ ಫ್ಲೈಟ್ಸ್ಮ್ಯಾನ್, ಪ್ರೊಫೆಸರ್ ಅಟ್ ಸೌತ್ಆಂಪ್ಟನ್ ಯೂನಿವರ್ಸಿಟಿ, ಇವರಿಬ್ಬರು ಏನು ಮಾಡ್ತಾರೆ ಅಂತಂದರೆ, ಒಂದು ಪತ್ರಿಕೆಯನ್ನು ಕರೆದು ಪತ್ರಿಕಾ ವರದಿಯನ್ನು ನೀಡ್ತಾರೆ, ಪ್ರೆಸ್ ಕಾನ್ಫರೆನ್ಸನ್ನು ಮಾಡ್ತಾರೆ. 1989 ಮಾರ್ಚ್ನಲ್ಲಿ ಮಾಡಿ ದೇ ಅನೌನ್ಸ್ ಟು ದ ವರ್ಲ್ಡ್ that they had discovered how to produce a fusion at room temperature. ಫ್ಯೂಷನ್ ಅಟ್ ರೂಮ್ ಟೆಂಪರೇಚರ್ ಮಾಡಬೇಕು ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ನಾವು ಅಟ್ಯಾಕ್ ಖರ್ಚು ಮಾಡಬೇಕಾಗ್ತಿತ್ತು. ಇಲ್ಲೇ ಮಾಡ್ಬೋದಿತ್ತಲ್ಲ. ಜಗತ್ತಿನಾದ್ಯಂತ ಇದಕ್ಕೆ ಕಮೆಂಟ್ ಬರಬೇಕಾಗಿತ್ತು. ಇದಕ್ಕೆ ಕ್ಲೋನಿಂಗ್ ರಿಸರ್ಚ್ ಬದಲಿ ಇದಕ್ಕೆ ಕಮೆಂಟ್ ಬರಬೇಕಾಗಿತ್ತು. ಸಾಧ್ಯನಾ ಫ್ಯೂಷನನ್ನು ರೂಮ್ ಟೆಂಪ್ರೇಚರಲ್ಲಿ, ನಾನು ಕೂತ್ಕೊಂಡು ರೂಮ್ ಟೆಂಪರೇಚರ್ನಲ್ಲಿ ಫ್ಯೂಷನ್ ಮಾಡಲಿಕ್ಕೆ ಸಾಧ್ಯನಾ? ದೇ ಅನೌನ್ಸ್ ಇಟ್ ಅಟ್ ದ ಪ್ರೆಸ್ ಕಾನ್ಫರೆನ್ಸ್. ಯಾವುದಕ್ಕೆ ಕ್ರಿಟಿಸಿಸಮ್ ಬರಬೇಕಾಗಿತ್ತೋ ಯಾರು ಕ್ರಿಟಿಸೈಸ್ ಮಾಡೋದಿಲ್ಲ. ರೂಮ್ ಟೆಂಪ್ರೇಚರಲ್ಲಿ ಮಾಡ್ತಾರೆ, ರೂಮ್ ಟೆಂಪ್ರೇಚರಲ್ಲಿ ಫ್ಯೂಷನ್ ಆಗ್ತದೆ ಅನ್ನೋದು ಶುರುವಾಗ್ತದೆ ಹೊರತಾಗಿ ಅಂಥದ್ದು ಸಾಧ್ಯವಾ ಅಂತ ಅನ್ನೋದನ್ನು ಯಾರೂ ಪರಿಶೀಲಿಸಲಿಕ್ಕೆ ಹೋಗೋದಿಲ್ಲ. ಬಟ್ ಅವ್ರು ಹೇಳಿದ್ದು ಒಂದೇ ಖರೆ, ನೋ ಒನ್ ಕುಡ್ ಗೆಟ್ ದ ರಿಸಲ್ಟ್ಸ್. ರೂಮ್ ಟೆಂಪ್ರೇಚರ್ನಲ್ಲಿ ಫ್ಯೂಷನ್ ಸಾಧ್ಯನೇ ಇಲ್ಲ ಅಂದರೆ ನಮಗೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಬೇಕು. ಫ್ಯೂಷನ್ ಪ್ರಾಸೆಸ್ ಅಷ್ಟು ಕಾಸ್ಟ್ಲಿ ಯಾಕೆ ಆಗ್ತದೆ? ಪೋಖ್ರಾನಿಗೆ ಯಾಕೆ ಹೋಗ್ಬೇಕು ನಾವು? there is no need. Fusion is very difficult. But Pons and Fleischmann got all appreciations. ಎಲ್ಲರೂ ಹೊಗಳಿದ್ದು. ಡಿಫಿಕಲ್ಟ್, ತುಂಬ ಡಿಫಿಕಲ್ಟ್. ಫ್ಯೂಷನ್ ಇಸ್ ನಾಟ್ ಪಾಸಿಬಲ್ ಅಟ್ ರೂಮ್ ಟೆಂಪ್ರೇಚರ್. ಇಟ್ ರಿಕ್ವೈರ್ಸ್ ಅಬ್ಸಲ್ಯೂಟ್, ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ರಿಸಲ್ಟ್ ವಾಸ್ ಅಗೇನ್ಸ್ಟ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಎ ಫ್ಯೂಷನ್ ಟೆಕ್ನಿಕ್ಸ್. ರಿಸಲ್ಟ್ ಎಲ್ಲರಿಗೂ ಗೊತ್ತು, ಫ್ಯೂಷನ್ ಟೆಕ್ನಿಕ್ಸ್ದ, ಫ್ಯೂಷನ್ ಸ್ಟ್ಯಾಂಡರ್ಡ್ಸ್ದ ನೀತಿಗೆ ವಿರುದ್ಧವಾದಂಥ ಫಲಿತಾಂಶ. ಇದನ್ನು ಯಾರೂ ಪಡೀಲಿಲ್ಲ. ಆದರೆ ಯಾರೂ ಇದಕ್ಕೆ ನೆಗೆಟಿವ್ ಆಗಿ ಕಮೆಂಟೇ ಮಾಡಲಿಲ್ಲ. ಇಟ್ ವಾಸ್ ಆಲ್ ಅಪ್ರಿಷಿಯೇಟೆಡ್. ಮತ್ತೊಂದು ಭಾಳ ಮೇಜರ್ ಕೆಲಸ ಇದೆ. ಇದರಲ್ಲಿ ಒಬ್ಬ ಭಾರತೀಯ ಇನ್ವಾಲ್ವ್ ಆಗಿದ್ದಾನೆ. ಹೀಥರ್ ಅಮೆಸ್ ಆ್ಯಂಡ್ ವಿಪುಲ್ ಬ್ರಿಗು ಇನ್ಸಿಡೆಂಟ್ ಅಂತ ಫೇಮಸ್ ಭಾರತೀಯ ಮೂಲದ ಒಬ್ಬ ವ್ಯಕ್ತಿ. ಯೂನಿವರ್ಸಿಟಿ ಆಫ್ ಮಿಶಿಗನ್ PhD ಸ್ಟೂಡೆಂಟ್ ಹೀಥರ್ ಅಮೆಸ್ ಸ್ಟ್ರಗಲ್ಡ್ ಹಾರ್ಡ್ ಟು ಗೆಟ್ ಹರ್ ರಿಸಲ್ಟ್ಸ್ ರೆಪ್ಲಿಕೇಟೆಡ್. ಮೊದಲನೇ ಒಂದು ಫಲಿತಾಂಶವನ್ನು ಮಾಡ್ತಾ ಇದ್ಲು. ಆ ಫಲಿತಾಂಶವನ್ನು ಮಾಡಿ ತನ್ನ ಫ್ರಿಡ್ಜಲ್ಲಿ ಎಲ್ಲೋ ಇಡ್ತಾ ಇದ್ಲು ಡೇಟಾವನ್ನು. ನಂತರ ಅದನ್ನೇ ರೆಪ್ಲಿಕೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ಲು, ಆಗ್ತಾ ಇರಲಿಲ್ಲ ಅವಳಿಗೆ. ಅರೆ
ಆಗಲೇ ಈ ಫಲಿತಾಂಶ ಬಂದಿದೆ ಇದನ್ನು ಮಾಡಿದಾಗ, ಇದು ಯಾಕೆ ಮತ್ತೆ ನನಗೆ ರೆಪ್ಲಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ? ಆವಾಗ ಅವಳಿಗೆ ಸಂಶಯ ಬಂತು. ಯಾರೋ ನನ್ನ ಡೇಟಾವನ್ನು ಅಥವಾ ನನ್ನ ಫಲಿತಾಂಶವನ್ನು ನನ್ನ ಲ್ಯಾಬೊರೇಟರಿನಲ್ಲಿ ಕೈ ಹಾಕಿ ನಾನು ಏನು ಸಂಶೋಧನೆಯನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಅವರು ಕೈ ಆಡಿಸ್ತಾ ಇದ್ದಾರೆ ಅನ್ನೋ ಸಂಶಯ ಬಂತು. ಬಟ್ ಗಾಟ್ ದ ರಿಸಲ್ಟ್ಸ್ ಇನ್ ಹರ್ ಬಾಯ್ ಫ್ರೆಂಡ್ಸ್ ಲ್ಯಾಬೊರೇಟರಿ. ತನ್ನ ಲ್ಯಾಬೊರೇಟರಿನೊಳಗೆ ಅವಳಿಗೆ ಆ ರಿಸಲ್ಟನ್ನು ರೆಪ್ಲಿಕೇಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಅದೇ ರಿಸಲ್ಟು ತನ್ನ ಬಾಯ್ ಫ್ರೆಂಡ್ ಲ್ಯಾಬೊರೇಟರಿಗೆ ಹೋದಾಗ ಅಲ್ಲಿ ವರ್ಕೌಟ್ ಆಗ್ತಾ ಇತ್ತು. ಇದು 2010ರಲ್ಲಿ. ಆವಾಗ ಅವಳಿಗೆ ಸಂಶಯ ಬಂತು. ಇನ್ ಕನ್ಸಲ್ಟೇಷನ್ ವಿತ್ ಹರ್ ಮೆಂಟರ್ ಆ್ಯಂಡ್ ರಿಸರ್ಚ್ ಮಾನಿಟರಿಂಗ್ ಕಮಿಟಿ, ದೇ ಸೆಟ್ ಅಪ್ ಅ ಕನ್ಸೀಲ್ಡ್ CCTV ಇನ್ ದ ಲ್ಯಾಬೊರೇಟರಿ, ಇನ್ ಹರ್ ಲ್ಯಾಬೊರೇಟರಿ, ಕನ್ಸೀಲ್ಡ್ CCTV. ಆವಾಗ ಒಬ್ಬನು ವಿಪುಲ್ ಭೃಗು ಅಂತಕ್ಕಂಥ ಒಬ್ಬ ಪೋಸ್ಟ್ ಡಾಕ್ಟರಲ್ ರಿಸರ್ಚರ್, he was caught sabotaging her data. ಅವಳ ಏನು ದತ್ತಾಂಶ ಇರ್ತಿತ್ತು ಅದನ್ನು ಧ್ವಂಸ ಮಾಡತಕ್ಕಂಥದ್ದು ಆ CCTVಯ ಮುಖಾಂತರ ಬೆಳಕಿಗೆ ಬಂತು. ಏಪ್ರಿಲ್ 2011ರಲ್ಲಿ ವಿಪುಲ್ ಪ್ಲೀಡೆಡ್ ಗಿಲ್ಟಿ ಟು ಡಿಸ್ಟ್ರಕ್ಷನ್ ಆಫ್ ಡೇಟಾ. ಅವನನ್ನು ಭಾರತಕ್ಕೆ ವಾಪಸ್ ಕಳಿಸಲಾಯಿತು. MS-ಗೆ ಮತ್ತೆ ಪ್ರಯೋಗವನ್ನು ಮುಂದುವರಿಸ್ತಕ್ಕಂಥ ಅವಕಾಶ ಸಿಕ್ತು. ಇವೆಲ್ಲವೂ ಕೆಲವೊಂದು ಅಂದರೆ ಎಕ್ಸಾಂಪಲ್ಸ್, ಇನ್ನೂ ಹಲವಾರು ಇದ್ದಾವೆ. ಟ್ರಿಬ್ಯೂನ್ ಇಂಡಿಯಾ 2019 ಜೂನ್ 19ರಲ್ಲಿ ಹೇಳ್ತದೆ, ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ 2013 ಇನ್ ಪ್ಲಾಸ್ ಅಂತಕ್ಕಂಥ ಒಂದು ಜರ್ನಲಲ್ಲಿ 3 ಜನ ಆಥರ್ಸ್, ಪಂಜಾಬ್ ಯೂನಿವರ್ಸಿಟಿ, PhD ಸ್ಕಾಲರ್ ಪ್ಲಸ್ 2 ಪ್ರೊಫೆಸರ್ಸ್. ಇಟ್ ರೈಸ್ಡ್ ಕನ್ಸರ್ನ್ಸ್ ಇನ್ 2019 ರಿಗಾರ್ಡಿಂಗ್ ದ ರಿಸಲ್ಟ್ಸ್. ಇದರ ಬಗ್ಗೆ ಇವತ್ತಿಗೂ ಕೂಡ ಚರ್ಚೆ ನಡೀತಾ ಇದೆ. CSIR ಲ್ಯಾಬ್ಗಳು ಆಲ್ರೆಡಿ ಇಂಪ್ಲಿಕೇಟ್ ಆಗಿದೆ ಇಂತಹ ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದಕ್ಕೆ ಅಥವಾ ಮಿಸ್ಕಂಡಕ್ಟ್ ಅನ್ಎಥಿಕಲ್ ಪ್ರಾಕ್ಟೀಸಸನ್ನು ಮಾಡಿದ್ದಕ್ಕೆ ಈಗಾಗಲೇ ಹೊಣೆಗಾರಿಕೆಯನ್ನು ಅವುಗಳ ಮೇಲೆ ಹೊರಿಸಲಾಗಿದೆ. 130 ರಿಸರ್ಚ್ ಪೇಪರ್ಸ್ ಪಬ್ಲಿಷ್ಡ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ ಲಕ್ನೋ ಆರ್ ವಿತ್ಡ್ರಾನ್. 130 ಸಂಶೋಧನಾ ಪತ್ರಿಕೆಗಳನ್ನು ಹಿಂತೆಗೆದುಕೊಳ್ಳಲಾಗಿದೆ. ಅಂದರೆ ಪಬ್ಲಿಕೇಶನ್ಸ್ನಿಂದ ನಾವು ಅವನ್ನು ವಿತ್ಡ್ರಾ ಮಾಡಿದ್ದೀವಿ ಅಂತಂದರೆ ಅವುಗಳ ಫಲಿತಾಂಶ ನಮಗೆ ಅಕ್ಸೆಪ್ಟ್ ಆಗಿಲ್ಲ. ಆಲ್ರೆಡಿ ದೇ ಆರ್ ಪ್ರಿಂಟೆಡ್ ಬಟ್ ದೇ ಆರ್ ವಿಡ್ರಾನ್. ಒಬ್ಬ ಚೀಫ್ ಸೈಂಟಿಸ್ಟಿಂದ 40 ಪೇಪರ್ಸ್ಗಳಿದ್ದಾವೆ ಅದರಲ್ಲಿ. ಸೀನಿಯರ್ ರಿಸರ್ಚರ್ ಫ್ರಮ್ IICB ಹ್ಯಾಸ್ 28 ಸಸ್ಪೆಕ್ಟೆಡ್ ಪೇಪರ್ಸ್. ಅದೇ ಪೇಪರ್ ಇಲ್ಲಿ ಪೇಪರ್ ಅಲ್ಲಿ ಇಲ್ಲೇ ಇವ್ರದ್ದು ಕೂಡಿಸಿ ಇಲ್ಲೇ 28 ಸಸ್ಪೆಕ್ಟೆಡ್ ಪೇಪರ್ಸ್ ಇದ್ದಾವೆ. IIT ಧನಾಬಾದ್ನಲ್ಲಿ ಇತ್ತೀಚೆಗಷ್ಟೇ ದೊಡ್ಡ ರಿಸರ್ಚ್ ಸ್ಕ್ಯಾಂಡಲ್ ಆಗಿದೆ. ನಮ್ಮ ಕೋವಿಡ್ ನಡೆದಾಗನೇ ಬಹುಶಃ ಎಲ್ಲರೂ ಎದುರಿಗೆ ಕೂತ್ಕೊಂಡಾಗನೇ ಒಬ್ಬನು ದ್ರೋಣ್ ಪ್ರತಾಪ್ ಅಂತ ಒಬ್ಬ ಮೈಸೂರು ಯುವಕ ಎಲ್ಲೆಲ್ಲಿ ಫಂಡಿಂಗ್ ಏಜೆನ್ಸಿಯಿಂದ ದ್ರೋಣ್ ಮಾಡ್ತೀನಿ ಅಂತ ತೊಗೊಂಡಿದ್ದಾನೆ. ಹಿ ವಾಸ್ ಅನ್ಸಕ್ಸಸ್ಫುಲ್ ಆ್ಯಂಡ್ ಈಸ್ ನಾಟ್ ಸೀನ್. ಎಲ್ಲ ಫಂಡಿಂಗ್ ಏಜೆನ್ಸೀಸ್ಗಳು ಬೆನ್ನು ಹತ್ತಿದ್ದಾವೆ. ಅವನ ಫಲಿತಾಂಶ, ಅವನು ಸಂಶೋಧನೆ ಮಾಡಿಲ್ಲ, ಆತ ಸಂಶೋಧಕನೇ ಅಲ್ಲ. ಇವು ಹಲವು ಉದಾಹರಣೆಗಳು ಅನ್ಎಥಿಕಲ್ ಪ್ರಾಕ್ಟೀಸಸ್ಗೆ. ಈ ಅನ್ಎಥಿಕಲ್ ಪ್ರಾಕ್ಟೀಸಸನ್ನು ಸ್ಟಾಪ್ ಮಾಡೋದು ಹೇಗೆ? ಅನ್ಎಥಿಕಲ್ ಪ್ರಾಕ್ಟೀಸಸನ್ನು ನಿಲ್ಲಿಸೋದು ಹೇಗೆ? ಇದು ಮೂಲಭೂತವಾದಂತಹ ಪ್ರಶ್ನೆ. ಇದು ಅತ್ಯಂತ ಮೂಲಭೂತವಾದಂಥ ಪ್ರಶ್ನೆ. ಟು ಕಂಬ್ಯಾಟ್ ದೀಸ್ ಅನ್ಎಥಿಕಲ್ ಪ್ರಾಕ್ಟೀಸಸ್, various scientific institutions and societies across the globe have framed their own policies. ತಮ್ಮದೇ ಆದಂತಹ ನಿಯಮಗಳನ್ನು ಅವು ರೂಪಿಸಿಕೊಂಡಿದ್ದಾವೆ ಆನ್ ಎಥಿಕ್ಸ್ ಆಫ್ ರಿಸರ್ಚ್. ಅದು ನ್ಯಾಷನಲ್ ಸೈನ್ಸ್ ಫೌಂಡೇಶನ್ USA ಆಗಿರ್ಬೋದು, ಯುನೆಸ್ಕೋ ಇರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು. COVID-19ಗೆ ಅದು ತನ್ನದೇ ಆದಂಥ ನೀತಿ ನಿಯಮಗಳನ್ನು ರೂಪಿಸಿಕೊಂಡಿದ್ದಾವೆ. ಕೆಲವು ದೇಶಗಳು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾವೆ. ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ INSA, Indian National Science Academy, UGC, ICMR, ICAR, they have framed their own policies and they have their own regulations. ಆ ರೆಗ್ಯುಲೇಷನ್ಸ್ ಒಳಗಡೆ UGC ಎನಿಮಲ್ಸ್ಗಳ ಅಂದರೆ ಲ್ಯಾಬೊರೇಟರಿನಲ್ಲಿ ಕಟ್ ಮಾಡೋದು ಹೆಂಗೆ, ಅವುಗಳನ್ನು ಯೂಸ್ ಮಾಡೋದು ಹೆಂಗೆ ಪ್ರಯೋಗಕ್ಕೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಣಾತ್ಮಕವಾದಂಥ ರೆಗ್ಯುಲೇಷನ್ಸನ್ನು ಹೊಂದಿದೆ. Sponsored workshops, conferences have been conducted to address ethical issues in science. Integrate ethics into the science curriculum. ಹೀಗಾಗಿನೇ ಇವತ್ತು ನಮಗೆ ಈ ಎಥಿಕ್ಸನ್ನು RPE ರಿಸರ್ಚ್ ಪಬ್ಲಿಕೇಶನ್ಸ್ ಆ್ಯಂಡ್ ಎಥಿಕ್ಸ್ ಪೇಪರನ್ನು ನೀವೆಲ್ಲರೂ ಕಲಿಯಬೇಕಾದಂಥ ಅನಿವಾರ್ಯತೆ ಎದುರಿಗೆ ಬಂದಿದೆ.
to integrate this topic into the curriculum at the graduate and undergraduate level. Now it is already done at the research level. Scholars have written many books and articles. New journals have been started that address ethical issues in science. ಸಾಕಷ್ಟು ಸ್ಟ್ಯಾಂಡರ್ಡ್ಸ್ಗಳಿದ್ದಾವೆ, ಎಥಿಕಲ್ ಇಶ್ಯೂಸ್ಗಳಿದ್ದಾವೆ. ಯು ಜಿ ಸಿ ಮತ್ತು ರಿಸರ್ಚ್ ಎಥಿಕ್ಸ್ ಕುರಿತಂತೆ ಪ್ರಮೋಷನ್ ಆಫ್ ಅಕಾಡೆಮಿಕ್ ಇಂಟಿಗ್ರಿಟಿ ಆ್ಯಂಡ್ ಪ್ರಿವೆನ್ಷನ್ ಆಫ್ ಪ್ಲೇಗಿಯಾರಿಸಮ್ ಇನ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ಸ್ 2018 ಒಂದು ರೆಗ್ಯುಲೇಷನ್ಸನ್ನು ಮಾಡಲಾಗಿದೆ. ಅದು ಪ್ರಿವೆನ್ಷನ್ ಆಫ್ ಪ್ಲೇಗಿಯಾರಿಸಮ್, ಕೃತಿಚೌರ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾಡಿದಂಥ ಒಂದು ಯೋಜನೆ. ಅಲ್ಲಿ ಕೆಲವು ಪನಿಷ್ಮೆಂಟ್ಸ್ಗಳಿದ್ದಾವೆ. ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, 4 ಲೆವೆಲ್ಸ್ಗಳಿದ್ದಾವೆ. ಮೊದಲನೇ ಲೆವೆಲಲ್ಲಿ 10%ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಒಪ್ಕೋಬಹುದು, ನೋ ಪೆನಾಲ್ಟಿ, ಇಟ್ ಈಸ್ ಅಕ್ಸೆಪ್ಟೆಡ್. ಅಪ್ ಟು 10% ಪ್ಲೇಗಿಯಾರಿಸಮ್, ಕಳ್ಳತನಕ್ಕೆ ಅವಕಾಶ ಕೊಟ್ಟಿದ್ದಾರೆ. 10% ನೋ. ಲೆವೆಲ್ 1 10 to 40%. ವಿತ್ಡ್ರಾ ದ ಮ್ಯಾನುಸ್ಕ್ರಿಪ್ಟ್. ಯಾವ ಮ್ಯಾನುಸ್ಕ್ರಿಪ್ಟ್ನಲ್ಲಿ 10ಕ್ಕಿಂತ ಜಾಸ್ತಿ 40ಕ್ಕಿಂತ ಕಡಿಮೆ ಇರ್ತದೆ ಅದನ್ನು ವಿತ್ಡ್ರಾ ಮಾಡ್ಕೋಬೇಕು, ರಿವೈಸ್ಡ್ ಮ್ಯಾನುಸ್ಕ್ರಿಪ್ಟನ್ನು ಸಬ್ಮಿಟ್ ಮಾಡಬೇಕು. ಲೆವೆಲ್ 2 40% to 60%. ಡಿನೈ 1 ಇನ್ಕ್ರಿಮೆಂಟ್, ನಾಟ್ ಅಲೌಡ್ ಟು ಗೈಡ್ ಫಾರ್ 2 years. ಅವರು ಸಂಶೋಧಕರಾಗಿದ್ದರೆ 2 ವರ್ಷಗಳ ಕಾಲ ಅವರು ಸಂಶೋಧನೆಯನ್ನು ಮಾಡೋ ಹಂಗಿಲ್ಲ. ಲೆವೆಲ್ 3 ಅಬೌವ್ 60% ಪ್ಲೇಗಿಯಾರಿಸಮ್ ಇದ್ದರೆ ಡಿನೈ 2 ಇನ್ಕ್ರಿಮೆಂಟ್ಸ್, ನಾಟ್ ಅಲೌಡ್ ಟು ಗೈಡ್ ಫಾರ್ 3 years. 3 ವರ್ಷಗಳವರೆಗೆ ಸಂಶೋಧನೆಯನ್ನು ಮಾಡೋಂಗಿಲ್ಲ ಮತ್ತು ನಿಮ್ಮ 2 ಇನ್ಕ್ರಿಮೆಂಟ್ಸ್ಗಳನ್ನು ಹಿಂಪಡೆಯಲಾಗ್ತದೆ. ಇವು ಪನಿಷ್ಮೆಂಟ್ ಥಿಯರೀಸ್ಗಳು. ಇದೊಂದು ಸ್ಟ್ಯಾಂಡರ್ಡನ್ನು ಅವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಹೀಗೆ ಫಾಲೋ ಮಾಡಿದಲ್ಲಿ ಒಂದಷ್ಟು ಮಟ್ಟಿಗೆ ನಾವು ಪ್ಲೇಗಿಯಾರಿಸಮನ್ನು ಕಡಿಮೆ ಮಾಡಬಹುದು ಅಂತ. ಮುಂದುವರೆದು ಯು ಜಿ ಸಿ ಭಾಳ ಸೀರಿಯಸ್ ಆಗಿ ಚಿಂತನೆ ಮಾಡಿ ಮೊದಲೊಂದು ಯು ಜಿ ಸಿ ಲಿಸ್ಟ್ ಆಫ್ ಯು ಜಿ ಸಿ ಅಪ್ರೂವ್ಡ್ ಜರ್ನಲ್ಸ್ ಅಂತ ಇತ್ತು. ಮೊದಲಿಗೆ ತೀರಾ ಸಣ್ಣದಿತ್ತು, ಸ್ವಲ್ಪ ದಿನ ಕಳೆಯೋಷ್ಟೊತ್ತಿಗೆ ಇಷ್ಟಾಯಿತು, ಆಮೇಲೆ ಇಷ್ಟಾಯಿತು, ಆಮೇಲೆ ಇಷ್ಟು ದೊಡ್ಡದಾಯಿತು. ಎಲ್ಲವೂ ಅಪ್ರೂವ್ಡ್ ಜರ್ನಲ್ಸ್ಗಳೇ, ಎವ್ರಿಥಿಂಗ್ ಪ್ರಿಡೇಟರಿ, ಎವ್ರಿಥಿಂಗ್. ದೆನ್ ಯು ಜಿ ಸಿ ಇಟ್ಸ್ ಎಲ್ ಥಾಟ್ ಇಷ್ಟೆಲ್ಲ ನಮ್ಮಲ್ಲಿ ಕ್ವಾಲಿಟಿ ಜರ್ನಲ್ಸ್ಗಳಿದ್ದಾವ. ಆ ಲಿಸ್ಟನ್ನೇ ಅದು ತೆಗೆದು ಹಾಕಿಬಿಡ್ತು 24/10/2018. ಇಟ್ ಹ್ಯಾಸ್ ಸೆಟ್ ಅಪ್ ಕನ್ಸೋರ್ಷಿಯಮ್ ಫಾರ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಎಥಿಕ್ಸ್. ಯು ಜಿ ಸಿ ಕೇರ್ ರೆಫರೆನ್ಸ್ ಲಿಸ್ಟ್ ಆಫ್ ಕ್ವಾಲಿಟಿ ಜರ್ನಲ್ಸ್ 14th June 2019 ಜಾರಿಗೆ ಬರೋ ಹಾಗೆ ಒಂದು ಲಿಸ್ಟನ್ನು, ಹೊಸ ಲಿಸ್ಟನ್ನು, ಈಗ ಅದನ್ನೇ ನಾವು ಕೇಳ್ತಾ ಇರೋದು ಯು ಜಿ ಸಿ ಕೇರ್ ಲಿಸ್ಟ್ ಅಂತ ಕರಿತೀವಿ. ದರ್ ಆರ್ ಓನ್ಲಿ 2 categories of journals, Group 1 and Group 2. Group 1 journals are those which are published which are indexed either in Web of Science or Scopus. Group 2 journals are those which are approved by the ಯು ಜಿ ಸಿ ಕೇರ್ ಯೂನಿವರ್ಸಿಟೀಸ್. ಯು ಜಿ ಸಿ ಸೆಲ್ ತನ್ನದೇ ಆದಂತಹ ಒಂದು ಪ್ರಾಸೆಸಿಂಗ್ ವಿಧಾನವನ್ನು ಹೊಂದಿದೆ. 4 ಯೂನಿವರ್ಸಿಟೀಸ್ಗಳನ್ನು ಅದು ಯು ಜಿ ಸಿ ಕೇರ್ ಯೂನಿವರ್ಸಿಟೀಸ್ ಅಂತ ರೆಕಗ್ನೈಸ್ ಮಾಡಿದೆ. JNU ನ್ಯೂ ಡೆಲ್ಲಿ ನಾರ್ತ್ಗೆ, ತೇಜ್ಪುರ್ ಯೂನಿವರ್ಸಿಟಿ ಈಸ್ಟ್ಗೆ, MS ಯೂನಿವರ್ಸಿಟಿ ಬರೋಡಾ ವೆಸ್ಟ್ಗೆ, ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಸೌತ್ಗೆ. ಈ 4 ವಿಶ್ವವಿದ್ಯಾಲಯಗಳನ್ನು ಯು ಜಿ ಸಿ ಕೇರ್ ಯೂನಿವರ್ಸಿಟೀಸ್ಗಳಂತ ಮಾಡಿದೆ. ಈ 4 ಯೂನಿವರ್ಸಿಟೀಸ್ಗಳಿಗೆ ನಾನು, ನೀವು, ಇನ್ಯಾರಾದರೂ ಒಂದು ಜರ್ನಲನ್ನು ಕ್ವಾಲಿಟಿ ಜರ್ನಲ್ ಅಂತ ರೆಕಮೆಂಡ್ ಮಾಡ್ಬೋದು. ಅವರು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಯು ಜಿ ಸಿ ಕೇರ್ ಟೀಮ್ಗೆ ಕಳಿಸ್ಕೊಡ್ತಾರೆ. ಅವರು ಅದರ ಎಂಟೈರ್ ಪರಿಶೀಲನೆ ಮಾಡಿ ಅದು ಲಿಸ್ಟ್ನಲ್ಲಿ ಬರುತ್ತೋ ಬರಲ್ವೋ ಅನ್ನೋದನ್ನು ರೆಕಮೆಂಡ್ ಮಾಡ್ತಾರೆ. ನಂತರ ಯು ಜಿ ಸಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ a 2 credit course on research and publication ethics as part of PhD MPhil coursework. ಆಗಸ್ಟ್ 2019 ಇದು ಜಾರಿಗೆ ಬಂತು. ಹೀಗಾಗಿ ನೀವು ಮೊಟ್ಟ ಮೊದಲ ಬಾರಿಗೆ ಇದನ್ನು ಅಧ್ಯಯನ ಮಾಡ್ತಾ ಇದ್ದೀರಿ. ಇಲ್ಲಿ 3 ಮೂಲಭೂತ ಪ್ರಶ್ನೆಗಳು ಉದ್ಭವಿಸ್ತವೆ. ವಾಟ್ ಈಸ್ ಎಥಿಕ್ಸ್, ವಾಟ್ ಈಸ್ ಸೈನ್ಸ್, ಹೌ ದೀಸ್ 2 ಎಥಿಕ್ಸೇ ಬೇರೆ ಇದೆ, ಮೌಲ್ಯನೇ ಬೇರೆ, ವಿಜ್ಞಾನವೇ ಬೇರೆ, ಇವೆರಡನ್ನು ಯಾಕೆ ತಂದು ಜೋಡಿಸ್ತೀರಿ? ಹೌ ದೀಸ್ 2 ಎಥಿಕ್ಸ್ ಆ್ಯಂಡ್ ಸೈನ್ಸ್ ಆರ್ ರಿಲೇಟೆಡ್ ಟು ಈಚ್ ಅದರ್. ಒಂದಕ್ಕೊಂದು ಸಂಬಂಧ ಎಲ್ಲಿ ಅನ್ನುವ ಮೂಲಭೂತ ಪ್ರಶ್ನೆ ಉದ್ಭವಿಸ್ತದೆ. ವಾಟ್ ಈಸ್ ಎಥಿಕ್ಸ್? ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎಥಿಕ್ಸ್ ಆಸ್ ಅ ಸಬ್ಜೆಕ್ಟ್ ಮ್ಯಾಟರ್. ಎಥಿಕ್ಸ್ ಅನ್ನುವುದನ್ನು ಸಬ್ಜೆಕ್ಟ್ ಮ್ಯಾಟರ್ ಒಂದು, ಎಥಿಕ್ಸ್ ಅನ್ನೋದು ಫೀಲ್ಡ್ ಆಫ್ ಸ್ಟಡಿ, ಮೋರಲ್ ಫಿಲಾಸಫಿ
ಎಥಿಕ್ಸ್ ಅನ್ನೋದು ಒಂದು ಫೀಲ್ಡ್ ಆಫ್ ಸ್ಟಡಿ, ಸಬ್ಜೆಕ್ಟ್ ಮ್ಯಾಟರ್ ಆಗಿ ಡೀಲ್ ಮಾಡ್ತೀರಾ ಅಥವಾ ಒಂದು ಫೀಲ್ಡ್ ಆಫ್ ಸ್ಟಡಿ, ನ್ಯಾಯ ನೀತಿಗಳನ್ನೇ ಒಂದು ಫೀಲ್ಡ್ ಆಫ್ ಸ್ಟಡಿ ಅಂತ ತಗೊಳ್ತೀರಾ. ಎಥಿಕ್ಸ್ ಆರ್ ಸ್ಟ್ಯಾಂಡರ್ಡ್ಸ್ ಆಫ್ ಕಂಡಕ್ಟ್. ಎಥಿಕ್ಸ್ ಆರ್ ಸ್ಟ್ಯಾಂಡರ್ಡ್ಸ್ ಆಫ್ ಕಂಡಕ್ಟ್ ಆರ್ ಸೋಷಿಯಲ್ ನಾರ್ಮ್ಸ್. ಸೋಷಿಯಲ್ ನಾರ್ಮ್ಸ್ ದಟ್ ಪ್ರಿಸ್ಕ್ರೈಬ್ ಬಿಹೇವಿಯರ್, ಬಿಹೇವಿಯರ್. ಎಥಿಕ್ಸ್ ಏನು ಹೇಳುತ್ತೆ? ಸುಳ್ಳನ್ನು ಹೇಳಬಾರದು ಅನ್ನೋದು ಎಥಿಕ್ಸ್. ಸುಳ್ಳನ್ನು ಹೇಳಬಾರದು ಅನ್ನೋದು ಎಥಿಕ್ಸ್. ಟೆಲ್ ದ ಟ್ರುತ್, ಸತ್ಯವನ್ನೇ ಹೇಳಿ ಅನ್ನೋದು ಒಂದು ಎಥಿಕ್ಸ್. ಸ್ಟ್ಯಾಂಡರ್ಡ್ಸ್ ಆಫ್ ಕಂಡಕ್ಟ್ ಡು ನಾಟ್ ಡಿಸ್ಕ್ರೈಬ್ ಅವರ್ ಆ್ಯಕ್ಚುಯಲ್ ಬಿಹೇವಿಯರ್. ಸತ್ಯವನ್ನೇ ಹೇಳಬೇಕು, ಇದು ನನ್ನ ಯಾವ ಅಟಿಟ್ಯೂಡನ್ನು ಚೇಂಜ್ ಮಾಡಲ್ಲ. ಆದರೆ ನಾನು ಸುಳ್ಳನ್ನು ಹೇಳ್ತೀನೋ ಸತ್ಯವನ್ನು ಹೇಳ್ತೀನೋ ಅದು ನನ್ನ ಅಟಿಟ್ಯೂಡನ್ನು ತಿಳಿಸ್ಕೊಡ್ತದೆ. ಎಥಿಕ್ಸ್ ಆಸ್ ಅ ಫೀಲ್ಡ್ ಆಫ್ ಸ್ಟಡಿ ಈಸ್ ಅ ನಾರ್ಮೇಟಿವ್ ಡಿಸಿಪ್ಲಿನ್ whose main goals are prescriptive and evaluative. Standards of conduct are social norms rather than descriptive and explanatory. Social mores, customs, conventions. Social mores, customs, conventions ಇದಾವಲ್ಲ, ಇವು ಡಿಸ್ಕ್ರಿಪ್ಟಿವ್ ಮತ್ತು ಎಕ್ಸ್ಪ್ಲನೇಟರಿ. ಎಥಿಕ್ಸ್ as a field of study is a normative discipline whose main goals are prescriptive and evaluative rather than descriptive and explanatory. ಈ ಅರ್ಥದಲ್ಲಿ ನಾವು ನೋಡಿದಾಗ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿ ಏನು ಹೇಳ್ತದೆ? ಸೊಸೈಟೀಸ್ ಮೋಸ್ಟ್ ಜನರಲ್ ಸ್ಟ್ಯಾಂಡರ್ಡ್ಸ್ ಕ್ಯಾನ್ ಬಿ ಅಪ್ಲೈಡ್ ಟು ಆಲ್. ಮೋರಲ್ ಜನರಲ್ ಇವೆಲ್ಲರಿಗೂ ಅಪ್ಲೈ ಆಗ್ತವೆ. ಸೊಸೈಟೀಸ್ ಮೋಸ್ಟ್ ಜನರಲ್ ಸ್ಟ್ಯಾಂಡರ್ಡ್ಸ್ ಕ್ಯಾನ್ ಬಿ ಅಪ್ಲೈಡ್ ಟು ಆಲ್ ರಿಗಾರ್ಡ್ಲೆಸ್ ಆಫ್ ದೇರ್ professional or institutional goals. Don't lie, don't cheat, don't steal, don't harm people. Right, wrong, good, bad, virtue, vice, justice, injustice. ಹೀಗಿದ್ದಾವೆ. ಮೊರಾಲಿಟಿ ಅದು. ಎಥಿಕ್ಸ್ ಸ್ಟ್ಯಾಂಡರ್ಡ್ಸ್ ಆಫ್ ಅ ಪರ್ಟಿಕ್ಯುಲರ್ ಪ್ರೊಫೆಷನ್, ಆಕ್ಯುಪೇಷನ್, ಇನ್ಸ್ಟಿಟ್ಯೂಷನ್ ಆರ್ ಎ ಗ್ರೂಪ್ ವಿದಿನ್ ಅ ಸೊಸೈಟಿ. ಎಥಿಕ್ಸ್ ಒಂದು ವೃತ್ತಿಗೆ ಸಂಬಂಧಪಡ್ತದೆ, ಒಂದು ಆಕ್ಯುಪೇಷನ್ಗೆ ಸಂಬಂಧಪಡ್ತದೆ. ಆ ಆಕ್ಯುಪೇಷನ್, ನಾನು ಲಾಯರ್ ಆಗಿದ್ದೀನಿ ಅಂತಂದಾಗ ನಾನು ನನ್ನ ಯಾರ ಕ್ಲೈಂಟ್ ಬಂದಿದ್ದಾರೆ ಅವರ ಕೇಸನ್ನು ಗಳಿಸ್ಕೊಡಬೇಕು, ಅದು ನನ್ನ ಎಥಿಕ್ಸ್ ಅಂತ ಹೇಳಿ ಸುಳ್ಳು ಹೇಳಬೇಕು, ಸುಳ್ಳು ಹೇಳಿ ಮೋಸ ಮಾಡಿ ಯಾರೋ 4 ಮಂದಿನ ಹೊಡೆದು ಮಾಡಿ ಅಂತಲ್ಲ. ಎವ್ರಿ ಪ್ರೊಫೆಷನ್ ಹ್ಯಾಸ್ ದೆರ್ ಓನ್ ಎಥಿಕಲ್ ಪ್ರಿನ್ಸಿಪಲ್ಸ್. ಪ್ರೊಫೆಷನಲ್ ಎಥಿಕ್ಸ್ ಆರ್ ಸ್ಟ್ಯಾಂಡರ್ಡ್ಸ್ ಆಫ್ ಕಂಡಕ್ಟ್ ದಟ್ ಅಪ್ಲೈ ಟು ಪೀಪಲ್ who occupy a professional occupation or a role. ಅವರಿಗೆ ಅವರದೇ ಆದಂಥ ಕೆಲವು ಪ್ರೊಫೆಷ್ನಲ್ ಎಥಿಕ್ಸ್ ಇರ್ತವೆ. ಎ ಪರ್ಸನ್ ಹೂ ಎಂಟರ್ಸ್ ಎ ಪ್ರೊಫೆಷನ್ ಅಕ್ವೈರ್ಸ್ ಎಥಿಕಲ್ ಆಬ್ಲಿಗೇಷನ್ಸ್ ಟು ಫಾಲೋ ಪ್ರೊಫೆಷ್ನಲ್ ಎಥಿಕ್ಸ್. ಇದು ಸಿಂಪಲ್. ಯಾವುದೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ಪ್ರೊಫೆಷನನ್ನು ಎಂಟರ್ ಆಗಿದ್ದಾನೆ ಅಂತಂತಂದರೆ ಆ ಪ್ರೊಫೆಷನಲ್ ಎಥಿಕ್ಸ್ಗಳನ್ನು ಆತ ರಕ್ಷಣೆ ಅದನ್ನು ಫಾಲೋ ಮಾಡ್ತಕ್ಕಂಥ ಬದ್ಧತೆ ಆತನಲ್ಲಿ ಇರಬೇಕು. Differentiate between professional ethics and other social, political, religious norms. ಈ ಅರ್ಥದಲ್ಲಿ ನಮಗೆ ಎಥಿಕ್ಸ್ ಸೈನ್ಸ್ಗೆ ಬೇಕು ಬೇಡವೋ ಅನ್ನುವ ಪ್ರಶ್ನೆಗೆ ಒಂದಿಷ್ಟು ಉತ್ತರವನ್ನು ಕಂಡುಕೊಳ್ತಕ್ಕಂಥದ್ದು ನಾವು ಪ್ರಯತ್ನವನ್ನು ಮಾಡೋಣ. moral relativism, as long as a scientist stay within their professional roles in science and do not interact with society at large, concerns about moral relativism should not be a major issue. ವಿಜ್ಞಾನಿಗಳು ಕೇವಲ ಅವರ ಕ್ಷೇತ್ರಕ್ಕೆ ಸೀಮಿತವಾಗಿ ಸೊಸೈಟಿ ಜೊತೆ ಯಾವುದೇ ಅವರ ಸಂಬಂಧ ಇಲ್ಲ ಅಂತಂದರೆ ನಮಗೆ ಅವರು ಎಥಿಕಲ್ ಇದಾರೋ ಇಲ್ವೋ, ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೋ ಅನ್ನೋದು ಪ್ರಶ್ನೆನೇ ಆಗೋದಿಲ್ಲ. ಬಟ್ ಸಿನ್ಸ್ ಸೈಂಟಿಸ್ಟ್ ಆಫನ್ ಇಂಟರಾಕ್ಟ್ ವಿತ್ ಸೊಸೈಟಿ ಅಟ್ ಲಾರ್ಜ್, ವೆಕ್ಸಿಂಗ್ ಮೋರ್ ಕ್ವೆಶ್ಚನ್ಸ್ ಅರೈಸ್ ಇನ್ ಸೈನ್ಸ್. ಕೋವಿಡ್-19ಗೆ ಔಷಧವನ್ನು ಕಂಡು ಹಿಡಿತಕ್ಕಂಥದ್ದು ಅದು ನೇರವಾಗಿ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ. ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಅಂತಂದಾಗ ಅದನ್ನು ಕಂಡು ಹಿಡಿಯುವ ವ್ಯಕ್ತಿ ಎಥಿಕಲ್ ಪ್ರಾಕ್ಟೀಸಸ್ಗೆ ಬದ್ಧನಾಗಿರಬೇಕು ಅನ್ನೋದು ಆರ್ಗ್ಯುಮೆಂಟ್ ಇಷ್ಟೇ. ಸಿನ್ಸ್ ಸೈಂಟಿಸ್ಟ್ ಆಫನ್ ಇಂಟರಾಕ್ಟ್ ವಿತ್ ಸೊಸೈಟಿ ಎಟ್ ಲಾರ್ಜ್, ವೆಕ್ಸಿಂಗ್ moral questions arise in science, and it is these questions that summon the specter of moral relativism. Moral relativism can be a real issue for scientists when they decide
how to treat human subjects in a different country, how to share intellectual property rights across cultures, whether to conduct research on cloning human embryos or not, how to discuss research on homosexuality with the people, with the public. ಎಲ್ಲಿ ಯಾವ ರೀತಿ ಇವುಗಳನ್ನು ಚರ್ಚೆ ಮಾಡಬೇಕು ಅನ್ನೋದು ಆ ಸೈಂಟಿಸ್ಟ್ಗೆ ಗೊತ್ತಿರಲಿಲ್ಲ ಅಂತಂದರೆ ಆತ ತೊಂದರೆಗೆ ಒಳಗಾಗ್ತಾನೆ. ಮೋರಲ್ ರಿಲೇಟಿವಿಸಮ್, ದ್ಯಾಟ್ಸ್ ದ ರೀಸನ್ ಹಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಎಲ್ಲೆಲ್ಲಿ ಯಾವ್ಯಾವ ಇಂಟಲೆಕ್ಚುವಲ್ ಪ್ರಾಪರ್ಟಿ ಲಾಸ್ಗಳು ಹೆಂಗೆ ವರ್ಕ್ ಆಗ್ತವೆ, ಎಲ್ಲೆಲ್ಲಿ ಯಾವ್ಯಾವ ಕಲ್ಚರ್ಸ್ಗಳಲ್ಲಿ ಏನನ್ನು ಹೇಳಬೇಕು ಏನನ್ನು ಹೇಳಬಾರ್ದು ಅನ್ನುವ ಪರಿಕಲ್ಪನೆ ಆತನಿಗೆ ಬರೋದಿಲ್ವೋ, he will be facing difficulties. That's where the ethical practices matter a lot. That's where it matters a lot. Now ನೋಡೋಣ, what is science? ವಿಜ್ಞಾನ ಅಂದ್ರೇನು? It is a specialized thinking activity restricted to understanding structure and function of nature. Restricted to understanding structure and function of nature. It is constrained by research methods. It is constrained by research methods and research questions problems only about natural phenomena. Research can be done by individuals with freedom to think and decide. Freedom to think and decide. It is an ideal activity. Freedom to think and freedom to decide. Ideal activity. But it's ideal idiva. Pure science is therefore value free or amoral. That is neither moral nor immoral. Presently, most research is carried out under institutional framework. ವೈಯಕ್ತಿಕವಾಗಿ ಯಾರೂ ಸಂಶೋಧನೆಯನ್ನು ಮಾಡ್ತಾ ಇಲ್ಲ, and it is a group activity now. Institutional goals and careerism then dictate the type of research work that I am supposed to do. ನನ್ನ ಸಂಸ್ಥೆಯ ಉದ್ದೇಶಗಳು ಮತ್ತು ನನಗೆ ನನ್ನ ಕರಿಯರಲ್ಲಿ ಮುಂದೆ ಬರ್ತಕ್ಕಂತಹ ಅವಕಾಶಗಳು ನಾನು ಯಾವ ರೀತಿಯ ಸಂಶೋಧನೆಯನ್ನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತವೆ. ಹೀಗಾಗಿ ಫ್ರೀಡಮ್ ಟು ಥಿಂಕ್ ಆ್ಯಂಡ್ ಡಿಸೈಡನ್ನು ನನ್ನಿಂದ ಕಸಗೋತವೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರೊಫೆಷ್ನಲ್ ರಿಸರ್ಚ್ ಬಗ್ಗೆ ವಿಚಾರವನ್ನು ಮಾಡಬೇಕಾಗ್ತದೆ. ಅವುಗಳಲ್ಲಿಯ ಎಥಿಕಲ್ ಪ್ರಾಕ್ಟೀಸಸ್ಗಳ ಬಗ್ಗೆ ನಾವು ವಿಚಾರ ಮಾಡಬೇಕಾದಂತಹ, ಅವುಗಳನ್ನು ಡಿಸ್ಕಸ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಸೈನ್ಸ್ ಇಸ್ ಅ ಪ್ರೊಫೆಷನ್, ವೃತ್ತಿ ಅದು. ಸೈನ್ಸ್ ಇಸ್ ಅ ಪ್ರೊಫೆಷನ್. ಸೈನ್ಸ್ ಇಸ್ ಅ ಪ್ರೊಫೆಷನ್ ಇನ್ ವಿಚ್ ಇಂಡಿವಿಜುವಲ್ಸ್ ಕೋಆಪರೇಟ್ ಟುಗೆದರ್ ಇನ್ ಆರ್ಡರ್ ಟು ಅಡ್ವಾನ್ಸ್ human knowledge, eliminate ignorance and solve practical problems. Cooperate together in order to advance human knowledge, eliminate ignorance, solve practical problems. People who occupy the professional role as a scientist should adhere to professional standards as well as moral ones. A professional standard of conduct can be justified insofar as it enables that profession to provide people with valuable goods and services. ಯಾವುದೋ ಒಂದು ಸೇವೆಯನ್ನು ಆ ವೃತ್ತಿಯ ಮುಖಾಂತರ ನೀಡಬೇಕಾದಾಗ ಆತ ಕೆಲವೊಂದು ಕಟ್ಟುಬದ್ಧತೆಗೆ ಒಳಗಾಗಬೇಕಾಗ್ತದೆ. ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಂಕ್ಷನ್ ಆಸ್ ಅ ಕ್ವಾಲಿಟಿ ಕಂಟ್ರೋಲ್ ಮೆಕ್ಯಾನಿಸಮ್. ಇಟ್ ಫಂಕ್ಷನ್ಸ್ ಆಸ್ ಅ ಕ್ವಾಲಿಟಿ ಕಂಟ್ರೋಲ್ ಮೆಕ್ಯಾನಿಸಮ್ ಫಾರ್ ಅ ಪ್ರೊಫೆಷನ್ಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆ್ಯಂಡ್ ದೇ ಹೆಲ್ಪ್ ಮೇಂಟೈನ್ ದ ಪಬ್ಲಿಕ್ಸ್ ಟ್ರಸ್ಟ್ ಇನ್ ದ ಪ್ರೊಫೆಷನ್. ಆ ವೃತ್ತಿಯ ಮೇಲೆ ಸಾರ್ವಜನಿಕರು ನಂಬಿಕೆಯನ್ನು ಇಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಇದೊಂದು ವೃತ್ತಿ. ಇದು ವೃತ್ತಿಯಾಗಿದ್ದರಿಂದ ಇಲ್ಲಿ ನಾವು ಎಥಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ತಾವೆಲ್ಲರೂ 1 ಗಂಟೆಯ ಕಾಲ ನನ್ನ ಪಾಠವನ್ನು ಕೇಳಿದರೆ ಮುಂದಿನ ಪಾಠದಲ್ಲಿ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಇನ್ ಸೈನ್ಸ್ ರಿಸರ್ಚ್ ಬಗ್ಗೆ ಮತ್ತು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಧನ್ಯವಾದಗಳು.